ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತು ನಾವು RRB ಗ್ರೂಪ್ ಡಿ ಎಕ್ಸಾಮ್ಗೆ ಪ್ರಿಪರೇಷನ್ ಆಗುವಂತಹ ಎಲ್ಲ ಅಭ್ಯರ್ಥಿಗಳಿಗೆ ಯೂಟ್ಯೂಬ್ ಚಾನೆಲ್ದಲ್ಲಿ ಫ್ರೀ ಕ್ಲಾಸಸ್ಗಳನ್ನ ತಂದೇವಿ. ನಿಮ್ಗೆ ಈಗಾಗಲೇ ಹೇಳಿವಿ, ನಾವು 25 ಕ್ಲಾಸಸ್ಗಳು ನಿಮ್ಗೆ ಫ್ರೀ ಆಗಿ ಕೊಡ್ತಾ ಇದ್ದಾವೆ. ಸೊ ಇವು RRB ಗ್ರೂಪ್ ಡಿ ಎಕ್ಸಾಮ್ಗೆ ಸೈನ್ಸ್ ಪ್ರಿಪರೇಷನ್ ಮಾಡ್ಲಿಕ್ಕೆ ನಿಮ್ಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಇದರಲ್ಲಿ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಎಲ್ಲಾನು ಕ್ವಶನ್ಸ್ ಯಾವ ರೀತಿ ಕೇಳ್ತಾ ಇದ್ದಾರೆ ಹಿಂದಿನ ವರ್ಷ, ಆ ಕ್ವಶನ್ಸ್ ಗಳ ಡಿಟೇಲ್ ಆಗಿರುವಂತಹ ಚರ್ಚೆ ಈ ವಿಡಿಯೋದಲ್ಲಿ ನಡೀತಾ ಇರುವಂತದ್ದು. ಈಗಾಗಲೇ ನಾವು 10 ಕ್ಲಾಸಸ್ ಗಳನ್ನ 10 ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡೇವಿ. ಈಗ ನಾವು 11ನೇ ಕ್ಲಾಸ್ಗೆ ಬಂದೇವಿ ಅಂತಂದ್ರೆ 11ನೇ ಇದು ವಿಡಿಯೋ ಆಗಿದೆ. ಇದ್ರ ಜೊತೆಗೆ ಇದಕ್ಕಿಂತ ಹಿಂದೆ ಇರುವಂತಹ 10ನೇ ವಿಡಿಯೋ ಆಗಿರಬಹುದು, ಅದ್ರ ಜೊತೆಗೆ 9ನೇ ವಿಡಿಯೋ, ಇವು ಎಲ್ಲ ವಿಡಿಯೋಸ್ ನೋಡದೇ ಇರ್ತಕ್ಕಂತ ಅಭ್ಯರ್ಥಿಗಳು ಇಲ್ಲಿ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಇಲ್ಲಿ ಒಂದು ಐ ಬಟನ್ ಬರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿರ ಅಂತಂದ್ರೆ ನಿಮ್ಗೆ ಹಿಂದಿನ ಎಲ್ಲಾ ಕ್ಲಾಸಸ್ ಗಳು ಕೂಡ ಸಿಗ್ತವೆ. ಅದ್ರ ಜೊತೆಗೆ ಈ ಒಂದು ವಿಡಿಯೋ ಮುಗಿದ ಮೇಲೆ ಸೊ 2 ಚಾಕ್ ಬಾಕ್ಸ್ ಗಳು ಬರ್ತವೆ, ಈ ಸೈಡ್ ಒಂದು, ಈ ಸೈಡ್ ಒಂದು. ಸೊ ಅಲ್ಲಿಯೂ ಕೂಡ ನೀವು ಕ್ಲಿಕ್ ಮಾಡಿರ ಅಂತಂದ್ರೆ ಎಲ್ಲಾ ಕ್ಲಾಸಸ್ ಗಳನ್ನ ನೋಡ್ಕೋಬಹುದಾಗಿದೆ. ಓಕೆ, ಅದ್ರ ಜೊತೆಗೆ ಯೂಟ್ಯೂಬ್ ನಮ್ಮ ಚಾನೆಲ್ ದಲ್ಲಿ ಅಲ್ಲಿ ಒಂದು ಪ್ಲೇ ಲಿಸ್ಟ್ ಕೂಡ ಇದೆ. ಆ ಪ್ಲೇ ಲಿಸ್ಟ್ ದಲ್ಲಿ ಕೂಡ ನೀವು ಎಲ್ಲ ಕ್ಲಾಸಸ್ ಗಳನ್ನ ಫ್ರೀ ಆಗಿ ನೋಡಬಹುದು. ಅದ್ರ ಜೊತೆಗೆ RRB ಗ್ರೂಪ್ ಡಿ ಎಕ್ಸಾಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ನಿಮ್ಗೆ ಈ ನಂಬರ್ಗೆ ನೀವು ನನಗೆ ವಾಟ್ಸ್ಆಪ್ ಮೆಸೇಜ್ ಮಾಡಬಹುದು. ನಾನು ಖಂಡಿತ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಓಕೆ, ಸೊ ಈಗ ನಾವು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ RRB ಗ್ರೂಪ್ ಡಿ ಎಕ್ಸಾಮ್ಗೆ ತಯಾರಿಯನ್ನ ನಡೆಸುವಂತ ಅಭ್ಯರ್ಥಿಗಳಿಗೆ ನಮ್ಮಲ್ಲಿ ಕನ್ನಡ ಭಾಷೆಯಲ್ಲಿ ಒಂದು ಕಂಪ್ಲೀಟ್ ಆಗಿರುವಂತಹ ಕೋರ್ಸ್ ಅವೈಲೇಬಲ್ ಐತಿ. ಇದು ಆಫರ್ ಫೀಸ್ ದಲ್ಲಿ ನಿಮ್ಗೆ 1500 rupees ದಲ್ಲಿ ಸಿಗಾಕತೈತಿ. ಬೇಗನೆ ಇರುವಂತದ್ದು, ನೀವು ಈ ಒಂದು ಪ್ಯಾಕೇಜ್ ಅನ್ನ ತೆಗೆದುಕೊಂಡು ನಿಮ್ಮ ತಯಾರಿಯನ್ನ ಒಳ್ಳೆ ರೀತಿಯಿಂದ ನಡೆಸಬಹುದು. ಇದರಲ್ಲಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ರೆಕಾರ್ಡೆಡ್ ಕ್ಲಾಸಸ್, PDF ನೋಟ್ಸ್, ಮಾಕ್ ಟೆಸ್ಟ್, ಆಮೇಲೆ ಪ್ರಿವಿಯಸ್ ಇಯರ್ 2 ಸೆಟ್ ಕ್ವಶನ್ ಪೇಪರ್, ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಎಲ್ಲಾನು ಕೂಡ ಇದರಲ್ಲಿ ನಿಮ್ಗೆ ಸಿಗ್ತಾ ಇದೆ. ಇದರಲ್ಲಿ ಎಲ್ಲ ಡಿಟೇಲ್ ಚಾಪ್ಟರ್ ವೈಸ್ ಇರುವಂತಹ ಕ್ಲಾಸಸ್ ಗಳು ಇರ್ತಾವೆ. ರೆಕಾರ್ಡೆಡ್ ಕ್ಲಾಸಸ್ ಗಳು GK, ಮ್ಯಾಥ್ಸ್, ರೀಸನಿಂಗ್ ಮತ್ತು ಸೈನ್ಸ್ ಎಲ್ಲ ಕ್ಲಾಸಸ್ ಗಳು ಡಿಟೇಲ್ ಆಗಿರುವಂತಹ ಮಾಹಿತಿ ಒಳಗೊಂಡಿರುವಂತಹ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವೆ. ಎಲ್ಲ ಕ್ಲಾಸಸ್ ಗಳನ್ನ ನೀವು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು 1 by 1 ಎಲ್ಲ ಕ್ಲಾಸಸ್ ಗಳನ್ನ ನೋಡಿ ನಿಮ್ಮ ಒಂದು ಪ್ರಿಪರೇಷನ್ ಅನ್ನ ಒಳ್ಳೆ ರೀತಿಯಿಂದ ಮಾಡಿಸಬಹುದು. ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಬಹುದು. ಮೊದಲು ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ರಿ. ಸಿಲೆಬಸ್ ಕಂಪ್ಲೀಟ್ ಮಾಡಿದ ಮೇಲೆನೆ ನೀವು ಒಂದು ಏನು ಅಂತಂದ್ರೆ ಒಂದು ಹಂತಕ್ಕೆ ಪ್ರಿಪರೇಷನ್ ಆದಂಗೆ ಆಗುತ್ತೆ. ಇಲ್ಲ ಅಂತಂದ್ರೆ ಸಿಲೆಬಸ್ ಕಂಪ್ಲೀಟ್ ಮಾಡ್ಲಿಲ್ಲ ಅಂತಂದ್ರೆ ಬಹಳ ಕಠಿಣ ಆಗುತ್ತೆ. ಆಮೇಲೆ ಇದ್ರೊಳಗೆ ಸೆಲೆಕ್ಷನ್ ತಗೋಬೇಕು ಅಂತಂದ್ರೆ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಓದ್ಲೇಬೇಕು. ಓಕೆ, ಈ ಒಂದು ಬ್ಯಾಚ್ ಗೆ ಸೇರ್ಕೋಬೇಕು ಅಂತಂದ್ರೆ, ಈ ಒಂದು ಕೋರ್ಸ್ ತಗೋಬೇಕು ಅಂತಂದ್ರೆ ಇಲ್ಲಿ ಒಂದು ನಮ್ಮ ವಾಟ್ಸ್ಆಪ್ ನಂಬರ್ ಕೊಟ್ಟೇವೆ ನಾವು, 8861927838 ನಂಬರ್ ಇದೆ. ಈ ನಂಬರ್ಗೆ ಒಂದು ಮೆಸೇಜ್ ಅನ್ನ ಮಾಡಬೇಕು, ವಾಟ್ಸ್ಆಪ್ ಮೆಸೇಜ್ ಅನ್ನ. RRB ಗ್ರೂಪ್ ಡಿ 2025 ಅಂತ ಈ ರೀತಿ ನಮಗೊಂದು ಮೆಸೇಜ್ ಮಾಡಿರ ಅಂತಂದ್ರೆ ನಾವು ಒಂದು ನಿಮ್ಗೆ ಆ ನಂಬರ್ಗೆ, ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವೆ. ಆ ಸ್ಕ್ಯಾನರ್ ಅನ್ನ ತಗೊಂಡು ನೀವು ಫೀಸ್ ಅನ್ನ ಪೇಡ್ ಮಾಡಿ ನಮಗೊಂದು ಸ್ಕ್ರೀನ್ ಶಾಟ್ ಅನ್ನ ಕಳ್ಸಿದ್ರ ಅಂತಂದ್ರ ನಾವು ಎಲ್ಲ ಕ್ಲಾಸಸ್ ಗಳನ್ನ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಕಳ್ಸಿಕೊಡ್ತೇವೆ. ತಡ ಮಾಡಕ್ ಹೋಗ್ಬೇಡ್ರಿ, ಲೇಟ್ ಮಾಡಕ್ ಹೋಗ್ಬೇಡ್ರಿ. ಬೇಗನೆ ಕ್ಲಾಸಸ್ ತಗೊಳ್ರಿ, ನಿಮ್ಮ ಸಿಲೆಬಸ್ ಅನ್ನ ಬೇಗನೆ ಕಂಪ್ಲೀಟ್ ಮಾಡ್ರಿ. ಇವತ್ತಿನ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಇದೆ. ಪ್ರಶ್ನೆ ಬಂದ ತಕ್ಷಣ ವಿಡಿಯೋವನ್ನ ಪಾಸ್ ಮಾಡ್ರಿ, ಆಮೇಲೆ ಅದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಒಂದನೇ ಪ್ರಶ್ನೆ ಇರುವಂತದ್ದು, ಈ ಕೆಳಗಿನವುಗಳಲ್ಲಿ ಯಾವುದು ಉತ್ಪತನಗೊಳ್ಳಬಹುದು? ಉತ್ಪತನ ಅಂತಂದ್ರ ಸಬ್ಲಿಮೇಟ್ ಆಗಬಹುದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸಬ್ಲಿಮೇಟ್ ಇದರ ಅರ್ಥ ಏನು? ಉತ್ಪತನ ಅಂತಂದ್ರೆ ಏನು ಅಂತಂದ್ರೆ ನೋಡ್ರಿ, ಕೆಲವೊಂದಿಷ್ಟು ವಸ್ತುಗಳು ಏನಿರ್ತಾವು ಅಂತಂದ್ರೆ ಘನ ವಸ್ತುಗಳು ಇರ್ತಾವ. ಘನ ವಸ್ತುಗಳನ್ನ ನಾವು ಬಿಸಿ ಮಾಡಿದ್ವಿ ಅಂತಂದ್ರೆ ಅವು ಏನಾಗ್ತಾವು? ದ್ರವ ವಸ್ತು ಆಗ್ತಾವು. ಆಮೇಲೆ ಅದೇ ದ್ರವ ವಸ್ತುವನ್ನ ಬಿಸಿ ಮಾಡಿದ್ವಿ ಅಂತಂದ್ರೆ ಅವು ಯಾವ ರೂಪಕ್ಕೆ ಬರ್ತಾವು? ಅನಿಲ ರೂಪಕ್ಕೆ ಬರ್ತಾವು. ಆದ್ರೆ ಕೆಲವೊಂದಿಷ್ಟು ವಸ್ತುಗಳು ಹೆಂಗಿರ್ತಾವು ಅಂತಂದ್ರ ಘನ ವಸ್ತುಗಳು ಇರ್ತಕ್ಕಂಥದ್ದು ಡೈರೆಕ್ಟ್ ಆಗಿ ಬಿಸಿ ಮಾಡಿದ್ವಿ ಅಂತಂದ್ರ ಅನಿಲ ರೂಪಕ್ಕೆ ಬರ್ತಾವ. ಇದನ್ನ ಏನಂತ ಕರಿತೀವಿ ನಾವು? ಉತ್ಪತನ ಅಂತ ಕರಿತೀವಿ, ಸಬ್ಲಿಮೇಟ್ ಅಂತ ಕರಿತಾ ಇದ್ದೇವೆ. ಅರ್ಥ ಆಯ್ತಾ? ಸೊ ಇದಕ್ಕೆ ಉದಾಹರಣೆಗಳು ನೀವು ನೋಡಬಹುದು. ಕರ್ಪೂರ ಇದೆ, ಕರ್ಪೂರವನ್ನ ಬಿಸಿ ಮಾಡಿದ್ಮೇಲೆ ಅದು ಮೆಲ್ಟ್ ಆಗಂಗಿಲ್ಲ. ಈಗ ಮೇಣದ ಬತ್ತಿ ಇದೆ, ಕ್ಯಾಂಡಲ್ ಅನ್ನ ಬಿಸಿ ಮಾಡಿದ್ವಿ ಅಂತಂದ್ರೆ ಅದ್ ಏನಾಗ್ತೈತಿ? ಅದು ದ್ರವ ರೂಪಕ್ಕೆ ಬರ್ತೈತಿ, ಹೌದಾ? ಆಮೇಲೆ ಅನಿಲ ರೂಪ ಹೋಗ್ತೈತಿ, ಅದು ಸಬ್ಲಿಮೇಟ್ ಅಲ್ಲ. ಬಟ್ ಕರ್ಪೂರವನ್ನ ನಾವು ಹಚ್ಚಿದ ಮೇಲೆ ಅದು ಘನ ವಸ್ತು ಇದ್ದದ್ದು ಡೈರೆಕ್ಟ್ ಆಗಿ ಅನಿಲ ರೂಪಕ್ಕೆ ಪರಿವರ್ತನೆ ಆಗ್ತೈತಿ. ಅದು ಒಂದು ಒಳ್ಳೆ ಉದಾಹರಣೆ ನಮಗೆ ನಾವು ಇಲ್ಲಿ ಕೊಡಬಹುದು. ಸೊ ಅದೇ ರೀತಿ ಇಲ್ಲಿ ಇರುವಂತಹ ಯಾವ್ದು ಅಂತ ಕೇಳ್ಯಾರೆ. ಸೊ ಇದರಲ್ಲಿ ಮುಖ್ಯವಾಗಿ ಯಾವ್ದು ಬರ್ತೈತಿ? ಸೋಡಿಯಂ ಕೂಡ ಬರ್ತೈತಿ, ಹೌದಾ? ಯಾವ್ಯಾವ್ದು ಬರ್ತಾವ? ಕರ್ಪೂರ ಬರ್ತೈತಿ, ಕರ್ಪೂರ, ಆಮೇಲೆ ಸೋಡಿಯಂ. ಓಕೆ, ಆಮೇಲೆ ಇನ್ನೊಂದು ಬರುವಂತದ್ದು ಯಾವುದು ಅಂತಂದ್ರ ಅಂಥ್ರಾಸೈನ್ ಅನ್ನುವಂಥದ್ದು ಇದೆ. ಸೊ ಇದು ಕೂಡ ಒಂದು ಸಬ್ಲಿಮೇಟ್ ಗೆ ಉದಾಹರಣೆ ಆಗೈತಿ. ಆಪ್ಷನ್ ನಂಬರ್ ಸಿ ಇದಕ್ಕ ಸರಿಯಾಗಿರುವಂತಹ ಆನ್ಸರ್ ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಕ್ರೌನ್ ಗ್ಲಾಸ್ ನ ವಕ್ರೀಭವನ ಸೂಚ್ಯಂಕ ಎಷ್ಟು ಅಂತ ಕೇಳಿದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್. ಈಗಾಗಲೇ ಬಹಳಷ್ಟು ಸಲ ಈ ಒಂದು ಸೀರೀಸ್ ದಲ್ಲಿ
ಈಗೇನ್ 10 ಕ್ಲಾಸ್ ಆಗ್ಯಾವಲ್ಲ ಆ ಸೀರೀಸ್ ದಲ್ಲಿನ ಬಹಳಷ್ಟು ಸಲ ಬಂದೈತಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಒಂದು ಚಾರ್ಟ್ ಅನ್ನ ಕೊಟ್ಟಿದ್ನಿ ನಾನು. ಅದನ್ನ ನೀವು ಬೈ ಹಾರ್ಟ್ ಮಾಡಿದ್ರ ಅಂತಂದ್ರೆ ಇಲ್ಲಿ ಆನ್ಸರ್ ಮಾಡ್ಲಿಕ್ಕೆ ಬಹಳ ಈಸಿ, 1 ಸೆಕೆಂಡ್ ಒಳಗೆ ಹೇಳ್ಬಹುದು. ಓಕೆನಾ? ಸೊ ಇಲ್ಲಿ ಗಾಳಿಯ ರಿಫ್ರಾಕ್ಟಿವ್ ಒಂದು ಇಂಡೆಕ್ಸ್ ಎಷ್ಟ್ ಆಗಿರ್ತೈತ್ರಿ, 1.0003 ಇರ್ತಕ್ಕಂಥದ್ದು ಆಗಿರ್ತೈತಿ. ಹೌದಾ? ಅದೇ ರೀತಿ ನೀರಿದ್ದು ಎಷ್ಟು ಇರ್ತೈತಿ ಅದನ್ನು ಕೂಡ ಹೇಳಿ ನಿಮ್ಗೆ. ಆಮೇಲೆ ಕ್ರೌನ್ ಗ್ಲಾಸ್ ಎಷ್ಟು ಇರ್ತೈತ್ರಿ, 1.52 ಅಲ್ಲ, 1.52. ಓಕೆ ರೈಟ್, 1.52 ಆಪ್ಷನ್ ನಂಬರ್ ಸಿ ಇದಕ್ಕೆ ಸರಿ ಆನ್ಸರ್ ಆಗ್ತೈತಿ. ಇಲ್ಲಿ ಇನ್ನೊಂದ್ಸಲ ಐತಿ ಕೊಟ್ಟೇನಿ, ಇದನ್ನ ನೀವು ಏನ್ ಮಾಡ್ಬೇಕು ಅಂತಂದ್ರ ಆ ಸ್ಕ್ರೀನ್ ಶಾಟ್ ತಗೊಂಡು ಇವೆಲ್ಲವುಗಳನ್ನ ಬೈ ಹಾರ್ಟ್ ಮಾಡಿರ್ಬೇಕು. ಇದ್ರೊಳಗ ಗಾಳಿದ್ ಕೊಟ್ಟಾರ ನೋಡ್ರಿ, ಇಲ್ಲಿ 1.0003 ಇದೆ, ಆಮೇಲೆ ಐಸ್ ಇದೆ, ವಾಟರ್ ಇದೆ, ಆಲ್ಕೋಹಾಲ್ ಇದೆ, ಕೆರೋಸಿನ್ ಇದೆ. ಇವು ಎಲ್ಲವುಗಳ ಒಂದು ಏನ್ ಗೊತ್ತಿರ್ಬೇಕು ನಿಮ್ಗ, ರಿಫ್ರಾಕ್ಟಿವ್ ಇಂಡೆಕ್ಸ್ ಇಲ್ಲಿ ಗೊತ್ತಿರ್ಬೇಕು. ಇಲ್ಲಿ ಕ್ರೌನ್ ಗ್ಲಾಸ್ ಅದ್ ನಮಗ್ ಕೇಳಾರು 1.52 ಇರ್ತಕ್ಕಂಥದ್ದು ಇದರ ಒಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಗಿರ್ತೈತಿ. ಓಕೆ, ಇವೆಲ್ಲ ಇಂಪಾರ್ಟೆಂಟ್ ಇದಾವೆ, ಎಲ್ಲವುಗಳನ್ನ ಬೈ ಹಾರ್ಟ್ ಮಾಡ್ಕೊಂಡಿರ್ಬೇಕು, ಗೊತ್ತಿರ್ಬೇಕು ನಿಮಗೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 2 ರಿಂದ 3 ದಿನಗಳ ಕಾಲ ಗೋಡೆಗಳಿಗೆ ಸುಣ್ಣದ ದ್ರಾವಣದಿಂದ ಬಣ್ಣ ಬಳಿದ ನಂತರ ಈ ಕೆಳಗಿನ ಯಾವ ಸಂಯುಕ್ತವನ್ನು ಉತ್ಪಾದಿಸಲಾಗುತ್ತದೆ? ಇದು ಗೋಡೆಗಳಿಗೆ ಹೊಳೆಯುವ ಮುಕ್ತಾಯವನ್ನು ಅಂದ್ರೆ ಫಿನಿಶಿಂಗ್, ಮುಕ್ತಾಯ ಅಂತಂದ್ರ ಒಂದು ಶೈನಿಂಗ್ ಫಿನಿಶ್ ಕೊಡ್ತೈತಿ ಅಂತ ಇಲ್ಲಿ ಕೇಳ್ತಾ ಇದಾವೆ. ಅಂದ್ರೆ ಶೈನಿಂಗ್ ಫಿನಿಶ್ ಈಗ ನೋಡ್ರಿ, ಗೋಡೆಗೆ ನಾವು ಸುಣ್ಣ ಹಚ್ತೇವಿ, ಸುಣ್ಣ ಹಚ್ಚಿದ ಮೇಲೆ ಅದು ಏನಾಗ್ತೈತಿ ಏನು ಅಂತಂದ್ರೆ ಒಂದು ಶೈನಿಂಗ್ ಫಿನಿಶ್ ಕೊಡ್ತೈತಿ ಅದು, ಆಮೇಲೆ ಇನ್ನೊಂದ್ ಸ್ವಲ್ಪ ಹೊತ್ತಾದ್ಮೇಲೆ. ಸೊ ಅದು ಯಾವ್ದು ಗೋಡೆಗೆ ಹಚ್ಚಿರುವಂತದ್ದು, ಅದು ಏನು ಅಂತ ಹೇಳಿ ಕೇಳ್ಯಾರೆ. ನೋಡ್ರಿ, ನಾವು ಸುಣ್ಣಕ್ಕೆ ಏನಂತೇವೆ ನಾವು, ಕ್ಯಾಲ್ಸಿಯಂ ಆಕ್ಸೈಡ್ ಇರ್ತಕ್ಕಂಥ ಸುಣ್ಣ ಇರ್ತೈತಿ. ಹೌದಾ? ಆಮೇಲೆ ನೆಕ್ಸ್ಟ್ ಈ ಸುಣ್ಣವನ್ನ ನಾವು ನೀರ್ ಹಾಕ್ತೇವಿ ಇದ್ರಲ್ಲಿ. ಸೊ ನೀರ್ ಹಾಕಿದ ಮೇಲೆ ಕ್ಯಾಲ್ಸಿಯಂ ಏನಾಗ್ತೈತಿ, ಅದು ಹೈಡ್ರಾಕ್ಸೈಡ್ ಆಗ್ತೈತಿ. ಆಮೇಲೆ ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಏನೈತಿ, ಇದನ್ನ ಏನಂತ ಹೇಳಿ ಕರಿತೀವಿ ನಾವು, ಸುಣ್ಣದ ನೀರು ಅಂತ ಹೇಳಿ ಕರಿತೀವಿ. ಏನಂತೀವಿ ಇದನ್ನ, ಇದು ಸುಣ್ಣ. ಹೌದಾ? ಇದು ಏನಿದು ಸುಣ್ಣ, ಇದು ಸುಣ್ಣದ ನೀರು. ಹೌದಾ? ಸುಣ್ಣದ ನೀರು ಆಗ್ತೈತಿ. ಇದಾದ್ಮೇಲೆ ಇದು ನಾವು ಗೋಡೆಗೆ ಹಚ್ತೀವಿ, ಗೋಡೆಗೆ ಹಚ್ಚಿದ ಮೇಲೆ ಇದು ಏನಾಗ್ತೈತಿ ಅಂತಂದ್ರ ಸುಣ್ಣದ ನೀರು ಪ್ಲಸ್ ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್. ಈ ಕಾರ್ಬನ್ ಡೈಆಕ್ಸೈಡ್ ದಿಂದ ಕೂಡ್ಕೊಂಡು ಏನಾಗ್ತೈತ್ರಿ, ಅದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗ್ತೈತಿ. ಏನಾಗ್ತೈತಿ ಅದು, ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗ್ತೈತಿ. ನಾವೇನು ಸುಣ್ಣ ಹಚ್ಚಿರ್ತೇವಲ್ಲ ಗೋಡೆಗೆ, ಅದಕ್ಕೆ ಏನಂತ ಕರಿತೀವಿ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಕರಿತೀವಿ. ನೋಡ್ರಿ, ಓಕೆನಾ? ಇದು ಗೊತ್ತಾಯ್ತದು. ಸುಣ್ಣ ಆಮೇಲೆ ಸುಣ್ಣದ ನೀರು ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅದ್ರ ಜೊತೆಗೆ ವರ್ತಿಸಿ ಏನ್ ಬರ್ತೈತೆ, ಅದು ಕ್ಯಾಲ್ಸಿಯಂ ಕಾರ್ಬೋನೇಟ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಏನಿದೆ, 2 ವಿಭಿನ್ನ ರೀತಿಯ ವಸ್ತುಗಳ ಕಣಗಳು ಪರಸ್ಪರ ಮಿಶ್ರಣವಾಗುವ ವಿದ್ಯಮಾನವನ್ನು ಹೀಗೆ ಕರೆಯಲಾಗುತ್ತದೆ. ಆನ್ಸರ್ ಮಾಡ್ರಿ ನೋಡೋಣ ಬೇಗನೆ, ಏನ್ ಆನ್ಸರ್ ಇದೆ. ಎಲ್ಲರೂ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಓಕೆನಾ? ನೀವು ಇದನ್ನ ಆನ್ಸರ್ ಮಾಡ್ಲಿಲ್ಲ ಅಂತಂದ್ರೆ ನೀವು ಏನು ಓದೇ ಇಲ್ಲ ಅಂತ ಹೇಳಿ ಅರ್ಥ ಇದ್ರದ್ದು. ಓಕೆ ರೈಟ್. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ? ಓಕೆ, ಒಂದು ವಸ್ತು ಇದೆ. ಸೊ ಈಗ ನೋಡ್ರಿ, ಒಂದು ವಸ್ತು, ಇದರಲ್ಲಿ ನಾವು ನೀರ್ ಹಾಕ್ತೇವಿ. ಈ ನೀರಿನಲ್ಲಿ ನಾವು ಜೇನನ್ನ ಹಾಕಿದ ಮೇಲೆ, ಇದರಲ್ಲಿ ಜೇನುತುಪ್ಪವನ್ನ ನಾವು ಇದ್ರೊಳಗೆ ಹಾಕಿದ್ವಿ ಅಂತ ಇದು ಏನಾಗ್ತೈತಿ, ಮಿಕ್ಸ್ಚರ್ ಆಗ್ತೈತಿ. ಹೌದಾ? ಈ ಮಿಕ್ಸ್ಚರ್ ಆಗಿರ್ತೈತ್ಲಾ, ಇದಕ್ಕ ಈ ಒಂದು ಪ್ರೊಸೆಸ್ಗೆ ಏನಂತ ಕರಿತೀವಿ ನಾವು, ಡಿಫ್ಯೂಷನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಡಿಫ್ಯೂಷನ್ ಅಂತ ಕರಿತೀವಿ. ಸೊ ಇಲ್ಲಿ ಬಹಳ ಬೇಗನೆ ಇರ್ತಕ್ಕಂಥ ಇದು, ಇಲ್ಲಿ ಏನಾಗ್ತೈತಿ, ನೀರಿನೊಂದಿಗೆ ಇದು ಏನಾಗ್ತೈತಿ, ಮಿಶ್ರಣ ಆಗ್ತೈತಿ. ಓಕೆನಾ? ಬಟ್ ಈ ಒಂದು ಪ್ರೊಸೆಸ್ ಅನ್ನ ಫಾಸ್ಟ್ ಆಗ್ಬೇಕು ಅಂತಂದ್ರ, ಅಂದ್ರೆ ನೀರಿನಲ್ಲಿ ಒಂದು ಜೇನುತುಪ್ಪ ಬಹಳ ಬೇಗನೆ ವಿಲೀನ ಆಗ್ಬೇಕು ಅಂತಂದ್ರೆ, ಫಾಸ್ಟ್ ಆಗಿ ಆಗ್ಬೇಕು ಅಂತಂದ್ರೆ ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಹೀಟ್ ಮಾಡ್ಬೇಕು. ಯಾವಾಗ ನಾವು ಈ ಒಂದು ಮಿಶ್ರಣವನ್ನ ಹೀಟ್ ಮಾಡ್ತೇವೆ, ಈ ಕೂಡ್ಕೊಳ್ಳುವಂತಹ ಪ್ರೊಸೆಸ್ ಅಂತಂದ್ರೆ ಡಿಫ್ಯೂಷನ್, ಪ್ರಸರಣ ಇರ್ತಕ್ಕಂಥದ್ದು ಫಾಸ್ಟ್ ಆಗಿ ಆಗ್ತೈತಿ. ಈಗೇನ್ ಹೇಳಕತ್ತಲ್ಲ, ಪ್ರತಿಯೊಂದು ವಾಕ್ಯನು ಇಂಪಾರ್ಟೆಂಟ್ ಐತಿ. ಹೌದಾ? ಈ ಒಂದು ಮಿಶ್ರಣವನ್ನು ನಾವು ಹೀಟ್ ಮಾಡಿದಾಗ ಅವಾಗ ಪ್ರೊಸೆಸ್ ಏನಾಗ್ತೈತಿ, ಫಾಸ್ಟ್ ಆಗ್ತೈತಾ ಅಥವಾ ಏನು ಆಗಂಗಿಲ್ಲ, ಚೇಂಜ್ ಆಗ್ತೈತೋ ಇಲ್ಲೋ ಎಲ್ಲಾನು ಕೇಳ್ತಾರೆ. ಬಟ್ ಇದಕ್ಕೆ ಏನಂತ ಕರಿತೀವಿ ನಾವು, ಡಿಫ್ಯೂಷನ್ ಅಂತ ಕರಿತಾ ಇದ್ದೇವೆ. ಆಪ್ಷನ್ ನಂಬರ್ ಎ ಇದಕ್ಕೆ ಸರಿ ಆನ್ಸರ್. ಈಸ್ಟ್ನಲ್ಲಿ ಆಮ್ಲಜನಕ ರಹಿತ ಉಸಿರಾಟದ ಮೂಲಕ ಯಾವ ವಸ್ತುವನ್ನು ಉತ್ಪಾದಿಸಲಾಗ್ತಾ ಇದೆ? ನೋಡ್ರಿ, ಈಗಾಗಲೇ ನಿಮ್ಗೆ ಗೊತ್ತೈತಿ, ಉಸಿರಾಟ ರಹಿತ ಇರುವಂತದ್ದು ಕೋಶದೊಳಗ ಆಗ್ತೈತಿ. ಹೌದಾ? ಕೋಶದಲ್ಲಿ ನಾವು ಗ್ಲುಕೋಸ್ ಅನ್ನ ತಿಂದಾಗ, ನಾವು ನಮ್ದು ಹೇಳ್ತಾ ಇದ್ದಾನೆ, ಇಷ್ಟದ ಆಮೇಲೆ ಹೇಳ್ತೇನೆ. ನಾವು ಗ್ಲುಕೋಸ್ ಅನ್ನ ತಿಂದಾಗ ಆ ಗ್ಲುಕೋಸ್ ಇರುವಂತದ್ದು ಇಲ್ಲಿ ಬರ್ತೈತಿ. ಇಲ್ಲಿ ಇರುವಂತಹ ಒಂದು ಏನು ಜೀವದ್ರವ್ಯ ಐತಿ, ಜೀವದ್ರವ್ಯ ಅದನ್ನ ಪಚನ ಮಾಡ್ಲಿಕ್ಕೆ ATP ಗಳನ್ನ ಉತ್ಪತ್ತಿ ಮಾಡಿ ಆಮೇಲೆ ಅದು ಪ್ರೊಸೆಸ್ ನಡಿತೈತಿ. ಆಮೇಲೆ ನಮ್ಗೆ ಅದು ಏನಾಗ್ತೈತಿ, ಶಕ್ತಿ ಸಿಗತೈತಿ.
ಹೌದಾ. ಸೊ ಈ ಪ್ರೊಸೆಸ್ ಇಲ್ಲಿ ಇರುತ್ತೆ. ಅದೇ ರೀತಿ ಇಲ್ಲಿ ಗ್ಲೂಕೋಸ್ ಇರ್ತಕ್ಕಂಥದ್ದು ಬಂದ ಮೇಲೆ ಇಲ್ಲಿ ಇರ್ತಕ್ಕಂಥದ್ದು ಅದನ್ನ ಪಚನ ಮಾಡ್ಲಿಕ್ಕೆ ಈಸ್ಟ್ ಇರ್ತಕ್ಕಂಥದ್ದು ಏನ್ ಉತ್ಪತ್ತಿ ಮಾಡ್ತೈತಿ ಅಂತಂದ್ರೆ ಎರಡು ಉತ್ಪತ್ತಿ ಮಾಡ್ತೈತಿ. ಒಂದೇದೇನು ಅಂತಂದ್ರ ಆಲ್ಕೋಹಾಲ್ ಆಲ್ಕೋಹಾಲ್ ಉತ್ಪತ್ತಿ ಮಾಡ್ತೈತಿ. ಇನ್ನೊಂದ್ ಇರ್ತಕ್ಕಂಥದ್ದು ಏನ್ ಉತ್ಪತ್ತಿ ಮಾಡ್ತೈತಿ, ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಮಾಡ್ತಾ ಇದೆ. ಸೊ ಎಲ್ಲಿದೆ ನೋಡ್ರಿ ಎರಡು, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ, ಆಮೇಲೆ ಇಲ್ಲಿ ಆಲ್ಕೋಹಾಲ್ ಇದೆ. ಇವು ಎರಡಕ್ಕೆ ಮಾತ್ರ ಟಿಕ್ ಇರುವಂತದ್ದು ಆಪ್ಷನ್ ನಂಬರ್ 1 ಇದೆ. ಆಪ್ಷನ್ ನಂಬರ್ 1 ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಇದು ಈಸ್ಟ್ದಲ್ಲಿ. ಓಕೆ, ಈಸ್ಟ್ದಲ್ಲಿ ಆಲ್ಕೋಹಾಲ್ ಮತ್ತು ಏನ್ ತಯಾರಾಗ್ತೈತ್ರಿ, ಕಾರ್ಬನ್ ಡೈಆಕ್ಸೈಡ್. ಈ ಕೆಳಗಿನ ಯಾವ ಮಸೂರವು ಬೆಳಕಿನ ಕಿರಣವನ್ನು ಹೆಚ್ಚು ಬೇರೆಡೆಗೆ ತಿರುಗಿಸುತ್ತದೆ? ಬೇರೆಡೆಗೆ ತಿರುಗಿಸುವುದು ಅಂತಂದ್ರೆ ಏನ್ ಹೇಳ್ರಿ, ಡೈವರ್ಜ್ ಮಾಡೋದು. ಡೈವರ್ಜ್ ಮಾಡೋದು ಅಂತಂದ್ರೆ ಏನು, ಯಾವ ಲೆನ್ಸ್ ಮಾಡ್ತೈತಿ, ನಿಮ್ನ ಮಸೂರ ಮಾಡ್ತೈತಿ. ಇಲ್ಲಿ ಒಂದು ಕಿರಣ ಬಂತು ಅಂತಂದ್ರೆ ಇದು ಹಿಂಗ್ ಹೋಗ್ತೈತಿ, ಈ ಕಿರಣ ಈ ರೀತಿ ಹೋಗ್ತೈತಿ. ಯಾವಾಗಲೂ ಕೂಡ ಈ ಒಂದು ನಿಮ್ನ ಮಸೂರ ಏನೈತಲ್ಲ, ನಿಮ್ನ ಮಸೂರ ಇದರ ಒಂದು ಬೆಲೆ ಇರ್ತಕ್ಕಂಥದ್ದು, ಇದರ ಒಂದು ಪವರ್ ಇರ್ತಕ್ಕಂಥದ್ದು ಯಾವಾಗ್ಲೂ ಮೈನಸ್ ಒಳಗೆ ಇರ್ತೈತಿ, ನೆನಪಿಟ್ಕೊಳ್ಳಿ. ಇಲ್ಲಿ ಮೈನಸ್ ಒಳಗೆ ಎರಡೇ ಇದಾವ ಇಲ್ಲಿ. ಬಟ್ ಇದರಲ್ಲಿ ಅತಿ ಹೆಚ್ಚು ಬೇರೆಡೆಗೆ ಅಂತಂದ್ರ ಯಾವ್ದು ಅತಿ ಹೆಚ್ಚು ಇಲ್ಲಿ ಪವರ್ ಇದೆ. ಇಲ್ಲಿ ಮೈನಸ್ ಅನ್ನ ನೋಡ್ಬೇಡ್ರಿ ನೀವು, ಅಂಕಿ ಸಂಖ್ಯೆಯನ್ನ ನೋಡ್ರಿ. ಇಲ್ಲಿ 4 ದೊಡ್ಡದೋ 8 ದೊಡ್ಡದೋ, 8 ದೊಡ್ಡದಿರೋದ್ರಿಂದ ಇದು ಅತಿ ಹೆಚ್ಚಾಗಿರುವಂತಹ ಏನ್ ಮಾಡ್ತೈತಿ, ಡೈವರ್ಜ್ ಮಾಡ್ತೈತಿ. ಡೈವರ್ಜ್ ಅಂತಂದ್ರ ಅದನ್ನ ಬೇರೆ ಹಿಂಗ್ ಡೈವರ್ಜ್ ಬಹಳ ದೂರಾಗಿ ಮಾಡುವಂತದ್ದು. ಡಯಾಪ್ಟರ್ -0.8 ಡಯಾಪ್ಟರ್. ಆಪ್ಷನ್ ನಂಬರ್ ಡಿ ಇದಕ್ಕೆ ಸರಿ ಆನ್ಸರ್. ವಸ್ತುವಿನ ಇದು ಯಾವ್ದ್ರಿದ, ದ ಇಮೇಜ್ ಫಾರ್ಮ್ಡ್ ಬೈ ಕಾನ್ವೆಕ್ಸ್ ಮಿರರ್ಸ್ ಆಬ್ಜೆಕ್ಟ್ ಲಾರ್ಜರ್ ದೆನ್ ದ ಆಬ್ಜೆಕ್ಟ್. ವಸ್ತುವಿನ ಒಂದು ಏನು ಇಮೇಜ್ ಇದೆ ಅದು ದೊಡ್ಡದಾಗಿ ವಸ್ತುವಿನ ಪೀನ್ ಕನ್ನಡಿಯಿಂದ ರೂಪುಗೊಂಡ ಪ್ರತಿಬಿಂಬ ಏನಾಗ್ತೈತಿ ಅಂತ ಹೇಳಿ ಕೇಳಾರ. ಪೀನ ಮಸೂರ ಈ ರೀತಿ ಇರ್ತೈತಿ, ಹೌದಾ. ಇದು ಏನ್ ಮಾಡ್ತೈತಿ, ಕನ್ವರ್ಜ್ ಮಾಡುವಂತದ್ದಿದೆ. ಈ ಪೀನ ಮಸೂರದಲ್ಲಿ ಎಲ್ಲಿ ವಸ್ತುವನ್ನ ಇಟ್ಟಾಗ ಆ ಒಂದು ವಸ್ತು ಇರ್ತಕ್ಕಂಥದ್ದು ದೊಡ್ಡದಾಗಿ ಮೂಡ್ತೈತಿ. ನೋಡ್ರಿ, ಯಾವಾಗಲೂ ಕೂಡ ಪೀನ ಮಸೂರ ಇತ್ತು ಅಂತಂದ್ರ ಆ ವಸ್ತುವನ್ನ ನೀವು ಎಲ್ಲಿ ಬೇಕಾದಲ್ಲಿ ಇಡ್ರಿ, ಇಲ್ಲಿ ಇಡ್ರಿ, ಇಲ್ಲಿ ಇಡ್ರಿ, ಇಲ್ಲಿ ಇಡ್ರಿ, ಎಲ್ಲಿ ಬೇಕಾದಲ್ಲಿ ಇಡ್ರಿ, ಅದು ಏನ್ ಮಾಡಂಗಿಲ್ಲ, ವಸ್ತುವನ್ನ ಏನ್ ಮಾಡಂಗಿಲ್ಲ. ಅದು ಪೀನ ಮಸೂರ ವಸ್ತುವನ್ನು ದೊಡ್ಡದು ಮಾಡುವುದಿಲ್ಲ. ಇದೊಂದು ನೆನಪಿಟ್ಕೋಬೇಕು. ಏನ್ ಮಾಡಂಗಿಲ್ರಿ, ಪೀನ ಮಸೂರ ಯಾವಾಗಲೂ ಕೂಡ ವಸ್ತುವನ್ನ ದೊಡ್ಡದು ಮಾಡಂಗಿಲ್ಲ. ಸೊ ಹಾಗಾಗಿ ಯು ಅಂದ್ರೆ ಏನು, ಆ ವಸ್ತುವಿನ ದೂರ. ಈ ಒಂದು ಮಸೂರದಿಂದ ಎಷ್ಟು ದೂರ ಇಟ್ಟಿರ್ತೇವೆ ಅದನ್ನ ಯು ದಿಂದ ನಾವು ಸಂಕೇತ ಕೊಡ್ತೇವೆ. ಹಾಗಾಗಿ ಫಾರ್ ನೋ ವ್ಯಾಲ್ಯೂ ಆಫ್ ಯು, ಯುದೇನು ಬೆಲೆ ಇಲ್ಲಿ ಇರಂಗಿಲ್ಲ, ದೊಡ್ಡದಾಗಂಗಿಲ್ಲ. ಆಪ್ಷನ್ ನಂಬರ್ ಡಿ ಇದಕ್ಕ ಸರಿ ಆನ್ಸರ್. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ನೀವು ಕಮೆಂಟ್ ಮೆಸೇಜ್ ಅನ್ನ ಮಾಡ್ರಿ, ನೋಡೋಣ. ರೈಟ್. ಸೊ ಯಾರ್ಯಾರ ಈ ಕ್ಲಾಸಸ್ ಗಳನ್ನ ನೋಡಾಕತ್ತೇರಿ ಆ ಎಲ್ಲರೂ ಕೂಡ ಏನ್ ಮಾಡ್ರಿ ಅಂತಂದ್ರೆ ನೋಟ್ಸ್ ಪ್ರಾಪರ್ ಆಗಿರುವಂತ ಮಾಡ್ಕೊಳ್ರಿ. ಕಡಿಮೆ ಜನನ ನೋಡ್ಲಿ ನಡಿತೈತಿ, ಬಟ್ ಒಬ್ರಿಗಾದ್ರೂ ಈ ಕ್ಲಾಸಸ್ ಗಳು ಹೆಲ್ಪ್ ಆಗಾಕತ್ತಾವು ಅಂತಂದ್ರೆ ನನಗ ಸಂತೋಷ ಆಗ್ತೈತಿ. ನಾನು ಏನ್ ಹೇಳೇನ್ರಿ, 25 ಕ್ಲಾಸಸ್ ಗಳನ್ನ ನಿಮ್ಗ ಈ ಒಂದು ನಮ್ಮ ಯೂಟ್ಯೂಬ್ ಚಾನೆಲ್ ದಲ್ಲಿ RRB ಗ್ರೂಪ್ ಡಿ ಗೆ ಸೈನ್ಸ್ ಕ್ಲಾಸಸ್ ಗಳನ್ನ ಫ್ರೀ ಆಗಿ ಕೊಡ್ತೇನೆ ಅಂತ ಹೇಳಿ 25 ಕ್ಲಾಸಸ್ ಗಳನ್ನ ನಿಮ್ಗ ಕೊಡ್ತೇನೆ. ಓಕೆನಾ, ಅದರ ಬಗ್ಗೆ ವಿಚಾರ ಮಾಡ್ಕೊಳಕ್ ಹೋಗ್ಬೇಡ್ರಿ. ಒಂದೊಂದ್ ದಿನ ಏನಾಗುತ್ತ ಅಂತಂದ್ರೆ ಹೆಚ್ಚು ಕಡಿಮೆ ಆಗ್ತೈತಿ. ಒಂದೊಂದ್ ದಿನ ನನಗೆ ಟೈಮ್ ಸಿಗ್ಲಿಲ್ಲ ಅಂದ್ರೆ ಅಪ್ಲೋಡಿಂಗ್ ಆಗಿರಂಗಿಲ್ಲ ಅಥವಾ ಕ್ಲಾಸಸ್ ಮಾಡಿರಂಗಿಲ್ಲ. ಬಟ್ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಬಟ್ 25 ಕ್ಲಾಸಸ್ ನಿಮ್ಗೆ ಸಿಗ್ತಾವ ನಮ್ಮ ಚಾನೆಲ್ ದಲ್ಲಿ. ಈ ಕೆಳಗಿನವುಗಳಲ್ಲಿ ಯಾವ್ದು ಸೋಲ್ ಗೆ ಉದಾಹರಣೆ ಆಗಿದೆ. ಸೋಲ್ ಇರ್ತಕ್ಕಂಥದ್ದು ಏನಿದೆ, ಸೋಲ್ ಇರ್ತಕ್ಕಂಥದ್ದು ಒಂದ್ ಏನೈತ್ರಿ, ಇದು ಒಂದು ಕೊಲಾಯ್ಡ್ ಇದೆ, ಇದು ಒಂದು ಮಿಶ್ರಣ ಇದೆ. ಈ ಸೋಲ್ ಇರ್ತಕ್ಕಂಥದ್ದು ಸಾಲಿಡ್ ಪ್ಲಸ್ ಏನಾಗಿರ್ತೈತ್ರಿ, ಇದು ಸಾಲಿಡ್ ಪ್ಲಸ್ ಲಿಕ್ವಿಡ್ ಇರ್ತಕ್ಕಂಥದ್ದು. ಲಿಕ್ವಿಡ್ ದಲ್ಲಿ ಸಾಲಿಡ್ ಕೂಡಿದಾಗ ಅವಾಗ ಏನಾಗ್ತೈತಿ, ಸೋಲ್ ಆಗ್ತೈತಿ. ಈ ಸೋಲ್ಗೆ ಉದಾಹರಣೆ ಯಾವುದು ಅಂತ ಹೇಳಿ ಕೇಳಾರ. ಇದು ಆಲ್ರೆಡಿ ಬಹಳ ಸಲ ಬಂದೈತಿ. ಕೊಲಾಯ್ಡ್ಸ್ ಗಳ ಒಂದು ನಿಮ್ಗ ಹಿಂದಿನ ಪ್ರಶ್ನೆಗಳಲ್ಲಿ ಕ್ಲಾಸಸ್ ದಲ್ಲಿ ಒಂದು ನಾನು ನಿಮ್ಗ ಕೊಟ್ಟಿದ್ದೆ. ಏನು ಹೇಳ್ರಿ, ಒಂದು ಚಿತ್ರ ಕೊಟ್ಟಿದ್ದೆ. ಚಿತ್ರ ಅಂತಂದ್ರೆ ಏನ್ ಹೇಳ್ರಿ, ಸ್ಕ್ರೀನ್ ಶಾಟ್ ತಕೊಳ್ರಿ ಅದನ್ನ. ಅದ್ರೊಳಗೆ ಬಹಳಷ್ಟು ಏನಿದಾವ ಕೊಲಾಯ್ಡ್ಸ್ ಗಳಿದಾವೆ, ಆಮೇಲೆ ಅದಕ್ಕೆ ಉದಾಹರಣೆಗಳಿದಾವು ಅಂತ ಹೇಳಿ ನಾನು ನಿಮ್ಗೆ ಅವುಗಳನ್ನ ನೀವು ಸರಿಯಾಗಿ ಓದಿದ್ರಿ ಅಂತಂದ್ರೆ ಈ ಆನ್ಸರ್ ಮಾಡ್ಬೋದು. ಇವೆಲ್ಲಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದಾವು, ಇದೇ ರೀತಿ ಪ್ರಶ್ನೆ ಬಂದಾವು, ಇದೇ ರೀತಿ ಪ್ರಶ್ನೆ ಬರ್ತಾವು.
100% ಏನ್ ಡೌಟ್ ಇಲ್ಲ ಅದರಲ್ಲಿ. ಸೊ ಹಾಗಾಗಿ ಇಲ್ಲಿ ಏನ್ ಕ್ಲಾಸಸ್ ಮಾಡಾಕತ್ತೀರಿ ನೀವು ನೋಡಾಕತ್ತೀರಿ ಇವನ್ನಿಷ್ಟು ಪರ್ಫೆಕ್ಟ್ ಮಾಡ್ಕೊಡ್ರಿ, ಖಂಡಿತ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಿಮಗೆ ಸೈನ್ಸ್ ದಲ್ಲಿ ಗ್ರೂಪ್ ಡಿಗೆ. ಯಾವ್ದಾಗಿರ್ತೈತ್ರಿ ಅದು ಸೋಲ್ ಇರ್ತಕ್ಕಂಥದ್ದು. ಸೋಲ್ಗೆ ಉದಾಹರಣೆ ಯಾವ್ದಾಗಿರ್ತೈತಿ, ಮಡ್ ಆಗಿರ್ತಕ್ಕಂಥದ್ದಾಗಿರ್ತೈತಿ ಅಂತಂದ್ರೆ ಇದು ಆಕ್ಚುಲಿ ರಾಡಿ, ಮಣ್ಣು ಅಲ್ಲ ರಾಡಿ. ಆಪ್ಷನ್ ನಂಬರ್ ಬಿ ಇದಕ್ಕ ಸರಿ ಆನ್ಸರ್. ಸೊ ಇಲ್ಲಿ ನೋಡ್ರಿ, ಇಲ್ಲಿದೆ ಈಗ ಅಲ್ಲಿ ನಿಮ್ಗೆ ಏನಿ ಇಲ್ಲಿ ಎಲ್ಲಿದ್ರೆ ಇದು ಸೋಲ್. ಸೊ ಇಲ್ಲಿ ಸೋಲ್ ಇದೆ. ಸೋಲ್ ಇರ್ತಕ್ಕಂಥದ್ದು ಯಾವ್ಯಾವ್ದ್ರಿಂದ ಆಗಿರ್ತೈತಿ, ಲಿಕ್ವಿಡ್ ಒಳಗ ಸಾಲಿಡ್ ಕೂಡಿದಾಗ ಸೋಲ್ ಆಗ್ತೈತಿ. ಇದಕ್ಕೆ ಉದಾಹರಣೆಗಳು ಯಾವ್ಯಾವ್ದು, ಮಿಲ್ಕ್ ಆಫ್ ಮ್ಯಾಗ್ನೇಸಿಯಾ ಮತ್ತು ಮಡ್. ನೋಡ್ರಿ ಇಲ್ಲಿ ಮಡ್ ಇದೆ, ಕಾಣ್ತಾ ಇದೆಯಾ ಎಲ್ಲರಿಗೂ? ಮಡ್ ಅಂದ್ರನ್ನ ರಾಡಿ. ಇಲ್ಲಿದೆ ನೋಡ್ರಿ, ಇಲ್ಲಿ ಎಲ್ಲಿತ್ರಿ, ಇಲ್ಲಿ ಓಕೆ ಇಲ್ಲೇ ಇದೆ ನೋಡ್ರಿ ಆಪ್ಷನ್ಸ್. ಓಕೆ ಸೋಲ್. ಓಕೆ ಟಂಗ್ಸ್ಟನ್ ಕರಗುವ ಬಿಂದು ಎಷ್ಟು ಅಂತ ಹೇಳಿ ಕೇಳ್ಯಾರ. ನೋಡ್ರಿ, ಯಾವುದೇ ಒಂದು ಧಾತು ಇರ್ಲಿ, ಯಾವುದೇ ಒಂದು ಮೆಟಲ್ ಇರ್ಲಿ, ಅದರದ ಒಂದು ಕರಗುವ ಬಿಂದು ಇರ್ತೈತಿ. ಬಟ್ ಈ ಒಂದು ಟಂಗ್ಸ್ಟನ್ ಇರ್ತಕ್ಕಂಥದ್ದು ಎಲ್ಲಿ ಯೂಸ್ ಮಾಡ್ತೇವ್ರಿ ನಾವ, ಟಂಗ್ಸ್ಟನ್ ತಂತಿ ಎಲ್ಲಿ ಯೂಸ್ ಮಾಡ್ತೇವಿ ನಾವು, ಇದನ್ನ ಏನ್ ಮಾಡ್ತೇವಿ ಅಂತಂದ್ರ ಬಲ್ಬ್ ದಲ್ಲಿ ನಾವು ಇದನ್ನ ಯೂಸ್ ಮಾಡ್ತೇವಿ. ಹೌದಾ, ಬಲ್ಬ್ ದಲ್ಲಿ ಈ ರೀತಿ ಇರ್ತಕ್ಕಂಥದ್ದು ನಾವು ಇದನ್ನ ಈ ರೀತಿ ಇಲ್ಲಿ ಬಲ್ಬ್ ದೊಳಗ ಯೂಸ್ ಮಾಡ್ತೇವೆ. ಇದನ್ನ ಟಂಗ್ಸ್ಟನ್ ತಂತಿ ಅಂತ ಕರಿತೀವಿ. ಯಾವಾಗ ನಾವು ಈ ಬಲ್ಬ್ ದಲ್ಲಿ ಏನ್ ಮಾಡ್ತೇವಿ, ಒಂದು ಕರೆಂಟ್ ಅನ್ನ ಹಾಯಿಸಿದಾಗ ಇಲ್ಲಿ ಕರೆಂಟ್ ಪಾಸ್ ಆಗುವಾಗ ಏನಾಗ್ತತಿ, ತಂತಿ ಇರುವಂತದ್ದು ಬಿಸಿ ಆಗ್ತತಿ. ಟಂಗ್ಸ್ಟನ್ ಅನ್ನ ಯಾಕೆ ಯೂಸ್ ಮಾಡಿದ್ವಿ ಅಂತಂದ್ರೆ ಅದ್ರ ಕರಗುವ ಬಿಂದು ಏನೈತಿ ಬಹಳ ಹೆಚ್ಚಿರ್ತೈತಿ. ಯಾವಾಗ ಒಂದು ವಸ್ತು ಬಿಸಿ ಆಗ್ತೈತಿ ಅದು ಕರಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಹೌದಾ, ಸೊ ಬಟ್ ಇದು ಬಿಸಿ ಆದ್ಮೇಲೆ ಇದು ಕರಗಂಗಿಲ್ಲ. ಯಾಕ, ಅದರ ಕರಗುವ ಬಿಂದು ಇರ್ತಕ್ಕಂಥದ್ದು ಹೆಚ್ಚಿದೆ. ಓಕೆ, ಸೊ ಹಾಗಾಗಿ ಇದನ್ನ ಏನ್ ಮಾಡ್ತೀವಿ ನಾವು, ಬಲ್ಬ್ಸ್, ಹಳೆ ಬಲ್ಬ್ಸ್ ಗಳಿದ್ದಲ್ಲ ಅದರಲ್ಲಿ ಯೂಸ್ ಮಾಡ್ತಿದ್ವಿ ಟಂಗ್ಸ್ಟನ್ ತಂತಿ. ಸೊ ಇದರ ಒಂದು ಕರಗುವ ಬಿಂದು 1380 ಡಿಗ್ರಿ ಸೆಲ್ಸಿಯಸ್ ಇರ್ತೈತಿ. ಅಂದ್ರ ಆ ಟಂಗ್ಸ್ಟನ್ ತಂತಿಗೆ ನೀವು 3380 ಡಿಗ್ರಿ 3380 ಡಿಗ್ರಿ ಸೆಲ್ಸಿಯಸ್ ವರೆಗೆ ಅದನ್ನ ಬಿಸಿ ಮಾಡಿದಾಗ ಅದು ಕರಗ್ತೈತಿ. ಅವಾಗಿನವರೆಗೆ ಅದು ಕರಗಂಗಿಲ್ಲ. ಸೊ ಅಷ್ಟು ಅದ್ರದ್ದು ಏನಿರ್ತೈತಿಪ್ಪ ಅಂತಂದ್ರೆ ಪವರ್ ಇರ್ತೈತಿ, ಅದು ಬೇಗನೆ ಇರ್ತಕ್ಕಂಥದ್ದು ಕರಗಂಗಿಲ್ಲ. ಆಪ್ಷನ್ ನಂಬರ್ ಎ ಇದಕ್ಕೆ ಏನಾಗ್ತೈತಿ ಸರಿ ಆನ್ಸರ್. ಇಲ್ಲಿ ಆಪ್ಷನ್ ನಂಬರ್ ಎ. ಸೋಡಿಯಂ ಹೈಡ್ರಾಕ್ಸೈಡ್ ಸತುವಿನೊಂದಿಗೆ ಪ್ರತಿಕ್ರಿಯಿಸಿದಾಗ ಅದು ಡ್ಯಾಶ್ ಅನ್ನು ಉತ್ಪತ್ತಿಸುತ್ತದೆ. ಆನ್ಸರ್ ಮಾಡ್ರಿ ನೋಡೋಣ. ವಿಡಿಯೋ ಪೌಸ್ ಮಾಡ್ರಿ, ವಿಡಿಯೋವನ್ನ ನಿಲ್ಲಿಸ್ರಿ, ಆನ್ಸರ್ ಮಾಡ್ರಿ. ಬೇಗನೆ ಆನ್ಸರ್ ಮಾಡ್ಬೇಕು. ಏನಿದೆ ಇಲ್ಲಿ, ಸೋಡಿಯಂ ಹೈಡ್ರಾಕ್ಸೈಡ್ ಸತುವಿನೊಂದಿಗೆ ಪ್ರತಿಕ್ರಿಯಿಸಿದಾಗ ಏನು ಉಂಟು ಮಾಡ್ತೈತೆ, ಬೇಗನೆ ಆನ್ಸರ್ ಮಾಡ್ಬೇಕು, ಬೇಗನೆ ಆನ್ಸರ್ ಬರ್ಬೇಕು. ಎಲ್ಲಾರ್ದು ಆನ್ಸರ್ಸ್ ಗಳನ್ನ ಯಾರು ಮಾಡ್ತೀರಿ ಅವ್ರಿಗೆ ಒಂದು ಗೊತ್ತಾಗುತ್ತೆ. ಓಕೆ, ಸೋಡಿಯಂ ಹೈಡ್ರಾಕ್ಸೈಡ್ ಏನಿದ್ರೆ ಇದು ಒಂದು ಸೋಡಿಯಂ ಹೈಡ್ರಾಕ್ಸೈಡ್, ಇದು ಒಂದು ಬೇಸ್ ಆಗಿದೆ. ಬೇಸ್ ಅಂತಂದ್ರೆ ಏನು, ಇದು ಒಂದು ಪ್ರತ್ಯಾಮ್ಲ. ಪ್ರತ್ಯಾಮ್ಲದ ಜೊತೆಗೆ ಯಾವಾಗ ನಾವು ಒಂದು ಮೆಟಲ್ ಅನ್ನ ಪ್ರತಿಕ್ರಿಯಿಸ್ತೇವೆ, ಮೆಟಲ್ ಅಂತಂದ್ರೆ ಒಂದು ಧಾತು, ಒಂದು ಲೋಹವನ್ನ ಪ್ರತಿಕ್ರಿಯಿಸಿದಾಗ ಅವಾಗ ನಮಗೆ ಏನು ಸಿಗತೈತಿ ಅಂತಂದ್ರ, ಒಂದೇದು ಏನು ಸಿಗತೈತಿ ಅಂತಂದ್ರ ಸಾಲ್ಟ್ ಸಿಗತೈತಿ ಮತ್ತು ಇನ್ನೊಂದು ಹೈಡ್ರೋಜನ್ ಸಿಗ್ತೈತಿ. ಸಾಲ್ಟ್ ಮತ್ತು ಹೈಡ್ರೋಜನ್ ಸಿಗ್ತೈತಿ. ಸೊ ಇಲ್ಲಿ ನೋಡ್ರಿ ಒಂದೇ ಆಪ್ಷನ್ ಇದು. ಈ ಒಂದು ಸೆಂಟೆನ್ಸ್ ಗೊತ್ತಿತ್ತು ಅಂತಂದ್ರ ಯಾವಾಗ ಒಂದು ಪ್ರತ್ಯಾಮ್ಲದ ಜೊತೆಗೆ ಒಂದು ಧಾತು ಅಥವಾ ಒಂದು ಮೆಟಲ್ ಅಥವಾ ಒಂದು ಮೆಟಲ್ ಇರುವಂತಹದ್ದು ಪ್ರತಿಕ್ರಿಯಿಸಿದಾಗ ನಮಗ ಸಾಲ್ಟ್ ಮತ್ತು ಹೈಡ್ರೋಜನ್ ಸಿಗ್ತೈತಿ. ಇಷ್ಟು ಗೊತ್ತಿತ್ತಂದ್ರೆ 2 ಆಪ್ಷನ್ಸ್ ತೆಗಿಬಹುದು ಇದ್ರೊಳಗೆ. ನೋಡ್ರಿ, ಹೈಡ್ರೋಜನ್ ಸಿಗ್ತೈತಿ, ಇಲ್ಲಿ ವಾಟರ್ ಸಿಗಾಕತೈತಿ ಅಂತಂದ್ರೆ ಇದು ಆನ್ಸರ್ ಅಲ್ಲ. ಇದು ವಾಟರ್ ಸಿಗಾಕತೈತಿ ಅಂತಂದ್ರ ಆನ್ಸರ್ ಅಲ್ಲ. ಇಲ್ಲಿ ಹೈಡ್ರೋಜನ್ ಇದೆ, ಇಲ್ಲೂ ಹೈಡ್ರೋಜನ್ ಐತಿ, ಇದ್ರೊಳಗೆ 2ರೊಳಗೆ ಒಂದು ಆನ್ಸರ್ ಆಗಿರ್ತೈತಿ. ಬಟ್ ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಇದೆ, ಆಮೇಲೆ ಜಿಂಕ್ ಇದೆ. ಜಿಂಕ್ ಯಾವ್ದೊಳಗೆ ಐತಿ ನೋಡ್ರಿ, ಇದರಲ್ಲಿ ಜಿಂಕ್ ಇಲ್ಲಿ ಕಾಣಕತೈತಿ, ಇದ್ರೊಳಗೆ ಜಿಂಕ್ ಅಂತೂ ಇಲ್ಲ ಅಂದ್ರೆ ಇದು ಕೂಡ ಆಗಂಗಿಲ್ಲ. ಆಪ್ಷನ್ ನಂಬರ್ ಸಿ ಇದ್ರೊಳಗೆ ಆಗ್ತೈತಿ. ಅಂದ್ರ ಇಲ್ಲಿ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಜಿಂಕ್ ಅನ್ನ ನಮಗೆ ಏನ್ ಸಿಗ್ತೈತಿ, ಸೋಡಿಯಂ ಜಿಂಕೇಟ್ ಸಿಗ್ತೈತಿ ಪ್ಲಸ್ ಹೈಡ್ರೋಜನ್ ಸಿಗ್ತೈತಿ. ಆನ್ಸರ್ ಆಪ್ಷನ್ ನಂಬರ್ ಸಿ ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗ್ತೈತಿ. ಓಕೆನಾ, ಈಸಿ ಇದಾವಲ್ಲ. ಒಂದ್ ಸ್ವಲ್ಪ ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು, ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು, ಅಂದ್ರೆ ನಮ್ಗ ಈಸಿಯಾಗಿ ಗೊತ್ತಾಗುತ್ತೆ.
ಸೀಸದ ನೈಟ್ರೇಟ್ ಅಣುವನ್ನು ಬಿಸಿ ಮಾಡಿದಾಗ ಏನು ಸಿಗತೈತಿ, ಏನ್ ಆಗ್ತೈತಿ? ಸೀಸದ ನೈಟ್ರೇಟ್. ಸೀಸದ ನೈಟ್ರೇಟ್ ಅದ ಅಣುಸೂತ್ರ ಏನ್ರಿ? ಸೀಸದ ನೈಟ್ರೇಟ್. ಸೀಸದ ನೈಟ್ರೇಟ್. ಸೀಸದ ನೈಟ್ರೇಟ್ ಅದ ಏನ್ರಿ? 2Pb ಬ್ರಾಕೆಟ್ NO3 ಇದು ಏನು? ಸೀಸದ ನೈಟ್ರೇಟ್. ಓಕೆ, ಇದನ್ನ ಬಿಸಿ ಮಾಡಿದಾಗ ಏನು ಸಿಗತೈತಿ ನಮಗ? ಸೀಸ ಸಿಗತೈತಿ 2Pb. ಆಮೇಲೆ ನೆಕ್ಸ್ಟ್ ಮತ್ತೇನ್ ಸಿಗತೈತಿ? 4NO2 ಸಿಗತೈತಿ. ಪ್ಲಸ್ ಏನು ಸಿಗತೈತ್ರಿ ನಮಗ? ಆಕ್ಸಿಜನ್ ಸಿಗ್ತೈತಿ. ಈಗ ಇಲ್ಲಿ ಸೀಸದ 2 ಅಣುಗಳ ಇದ್ದಾಗ, ಸೊ ಇಲ್ಲಿ ನೈಟ್ರೋಜನ್ ಎಷ್ಟು ಸಿಗಾಕತ್ತಾವ? ನಮಗ 4 ಅಣುಗಳ ಸಿಗಾತಾವ. ಹಾಗಾದ್ರೆ 1 Pb ಲೆಡ್ ಅನ್ನ ನಾವು ತಗೊಂಡ್ವಿ ಅಂತಂದ್ರೆ ಇದು ಕೂಡ ಅರ್ಧ ಆಗುತ್ತೆ, 2NO2 ಆಗುತ್ತೆ. 2NO2 ಎಲ್ಲೈತ್ ನೋಡಿ? 2 ಮಾಲಿಕ್ಯೂಲ್ ಇಲ್ಲಿ ನೋಡಿ. ಆಪ್ಷನ್ ನಂಬರ್ ಏನ್ರಿ? ಇಲ್ಲಿ ಇದೆಲ್ಲ NO2 ಏಟ್ ಆಗ್ತಾವ? 2 ಮಾಲಿಕ್ಯೂಲ್, 2 ಮಾಲಿಕ್ಯೂಲ್ ಆಫ್ NO2 ಗ್ಯಾಸ್. ಆಪ್ಷನ್ ನಂಬರ್ ಸಿ ಇದಕ್ಕೆ ಸರಿ ಆನ್ಸರ್. ಇಲ್ಲಿ 1 ಇದೆ, ಇದು ಅಲ್ಲ. ಇದು ಆಕ್ಸಿಜನ್ ಅದ್ 2 ಹೇಳ್ತಾರು, ಇದು ಕೂಡ ಅಲ್ಲ. ಆಮೇಲೆ ಇದು 3 ಮಾಲಿಕ್ಯೂಲ್ಸ್ ಸಿಗಂಗಿಲ್ಲ, 2 ಮಾಲಿಕ್ಯೂಲ್ಸ್ ಗಳು ಸಿಗ್ತಾವ. ಆಪ್ಷನ್ ನಂಬರ್ ಸಿ ಇದಕ್ಕ ಸರಿ ಆನ್ಸರ್. ಮೆರಿಸ್ಟಮ್ಯಾಟಿಕ್ ಅಂಗಾಂಶ. ಮೆರಿಸ್ಟಮ್ಯಾಟಿಕ್ ಅಂಗಾಂಶದಲ್ಲಿ ಏನು ಕಡಿಮೆ ಇರ್ತೈತಿ ಅಂತ ಕೇಳ. ಮೆರಿಸ್ಟಮ್ಯಾಟಿಕ್ ಅಂಗಾಂಶಗಳು ಹೆಂಗಿರ್ತಾವು ಅಂತಂದ್ರ ಇವು ಬಹಳಷ್ಟು ಆಕ್ಟಿವ್ ಆಗಿರುವಂತಹ ಸೆಲ್ಸ್ಗಳು ಇವು ಮೆರಿಸ್ಟಮ್ಯಾಟಿಕ್ ಇರುವಂತಹ ಟಿಶ್ಯೂಸ್ ಅಂತಂದ್ರೆ ಗೊತ್ತಾಯ್ತಲ್ಲ ನಿಮ್ಗೆ. ಅಂಗಾಂಶಗಳು ಬಹಳಷ್ಟು ಸೆಲ್ಸ್ಗಳು, ಬಹಳಷ್ಟು ಕೋಶಗಳು ಕೂಡಿ ಆಗಿರುವಂತಹವುಗಳಿಗೆ ನಾವು ಟಿಶ್ಯೂಸ್ ಅಂತ ಕರಿತೀವಿ. ಇವು ಮೆರಿಸ್ಮ್ಯಾಟಿಕ್ ಆಗಿರುವಂತ ಏನ್ ಟಿಶ್ಯೂಸ್ಗಳು ಇರ್ತಾವ ಬಹಳಷ್ಟು ಆಕ್ಟಿವ್ ಆಗಿರೋದ್ರಿಂದ ಇವುಗಳ ನಡುವೆ ಯಾವುದೇ ಖಾಲಿ ಜಾಗ ಇರಂಗಿಲ್ಲ. ಆಮೇಲೆ ಇವುಗಳಲ್ಲಿ ಓಕ್ಯೂಲ್ಸ್ಗಳು ಕೂಡ ಇರಂಗಿಲ್ಲ. ಇದರಲ್ಲಿ ಇರಂಗಿಲ್ಲ. ಇವುಗಳಿಗೆ ನಿರ್ವಾತಗಳು ಅನ್ನಂಗಿಲ್ಲ. ಕನ್ನಡದಲ್ಲಿ ಏನಂತ ಕರಿತೀವಿ? ಇವುಗಳಿಗೆ ರಸದಾನಿ ಅಂತ ಕರಿತೀವಿ. ಯಾವ್ದ್ರಿ? ರಸದಾನಿ ಅಂತ ಕರಿತೀವಿ ಕನ್ನಡದಲ್ಲಿ. ಆಪ್ಷನ್ ನಂಬರ್ ಬಿ ಇದಕ್ಕ ಸರಿ ಆನ್ಸರ್. 13ನೇ ಪ್ರಶ್ನೆಗೆ ಆನ್ಸರ್ ಮಾಡ್ರಿ ನೋಡೋಣ. ಏನಿದೆ? ಪ್ರೋಕ್ಯಾರಿಯೋಟಿಕ್ ಕೋಶದ ಕೆಲವು ಗುಣಲಕ್ಷಣಗಳನ್ನು ಕೆಳಗೆ ಉಲ್ಲೇಖಿಸಲಾಗಿದೆ. ನೀಡಿರುವ ಆಯ್ಕೆಗಳಿಂದ ತಪ್ಪು ಆಯ್ಕೆಯನ್ನು ಆರಿಸಿ. ಯಾವ್ದು ತಪ್ಪೈತಿ ಇದರಲ್ಲಿ? ನೋಡ್ರಿ, ಕೋಶಗಳಲ್ಲಿ 2 ಪ್ರಕಾರಗಳು ಬರ್ತಾವ. ಈಗಾಗಲೇ ನೀವು ಕಲ್ತಿರ್ತೀರಿ. ಅದರಲ್ಲಿ ಒಂದೇದು ಯಾವ್ದು ಬರ್ತೈತಿ? ಪ್ರೋಕ್ಯಾರಿಯೋಟಿಕ್ ಒಂದು ಬರ್ತೈತಿ, ಆಮೇಲೆ ಇನ್ನೊಂದು ಯೂಕ್ಯಾರಿಯೋಟಿಕ್ ಒಂದು ಬರ್ತಾ ಇದೆ. 2 ಕೋಶಗಳು ಇರ್ತಾವ. ಈ ಪ್ರೋಕ್ಯಾರಿಯೋಟಿಕ್ ಕೋಶಗಳು ಹೆಂಗಿರ್ತಾವ ಅಂತಂದ್ರ ಇವು ಸರಿಯಾಗಿರುವಂತಹ ಡೆವಲಪ್ಮೆಂಟ್ ಇವುಗಳಲ್ಲಿ ಇರೋದಿಲ್ಲ. ಆಮೇಲೆ ಇರುವಂತಹ ಕಣದಂಗಗಳೇನಿರ್ತಾವು ಅವುಗಳ ಹೊರಗಡೆ, ಕಣದಂಗದ ಹೊರಗಡೆ ಯಾವುದೇ ರೀತಿ ಇರುವಂತಹ ಪದರಗಳು ಇರಂಗಿಲ್ಲ. ಆಮೇಲೆ ಬಹಳ ಕಡಿಮೆ ಆಗಿರುವಂತಹ ಕಣದಂಗಗಳು ಅದರಲ್ಲಿ ಕಾಣ್ತೇವೆ ನಾವು. ಈ ಎಲ್ಲ ಅದರಲ್ಲಿ ಪಾರ್ಟ್ಸ್ ಗಳು ಇರಂಗಿಲ್ಲ ಕೋಶಗಳಲ್ಲಿ. ಇವು ಬ್ಯಾಕ್ಟೀರಿಯಾಸ್ಗಳಲ್ಲಿ, ಆಮೇಲೆ ವೈರಸಸ್ ಗಳಲ್ಲಿ ನಾವು ಪ್ರೋಕ್ಯಾರಿಯೋಟಿಕ್ ಆಗಿರುವಂತಹ ಕೋಶಗಳನ್ನ ನೋಡ್ತೇವೆ. ಬಟ್ ಯೂಕ್ಯಾರಿಯೋಟಿಕ್ ದಲ್ಲಿ ಏನಿರ್ತೈತಿ? ಪ್ರಾಪರ್ ಆಗಿರುವಂತಹ ಡೆವಲಪ್ಮೆಂಟ್ ಇರ್ತೈತಿ. ಇದರಲ್ಲಿ ನ್ಯೂಕ್ಲಿಯಸ್ ಇರ್ತೈತಿ, ನ್ಯೂಕ್ಲಿಯಸ್ ಮೇಲೆ ಒಂದು ಪದರ ಇರ್ತೈತಿ, ಹೌದಾ? ಆಮೇಲೆ ಇನ್ನುಳಿದಿರುವಂತಹ ಲೈಸೋಸೋಮ್ ಆಗಿರಬಹುದು, ಆಮೇಲೆ ಬೇರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಗಿರಬಹುದು, ರೈಬೋಸೋಮ್ ಆಗಿರಬಹುದು, ಎಲ್ಲವುಗಳು ಎಲ್ಲ ಇದರಲ್ಲಿ ಇರ್ತಾವ. ಇದು ಮಾನವರಲ್ಲಿ ನಾವು ನೋಡ್ತೇವೆ. ಓಕೆನಾ? ಸೊ ಇದರಲ್ಲಿ ಯಾವ್ದು ತಪ್ಪಿದೆ ನೋಡ್ರಿ. ಒಂದೇದೇನು? ಪ್ರೆಸೆನ್ಸ್ ಆಫ್ ಮೆಂಬ್ರೇನ್ ಬೌಂಡ್ ಆರ್ಗ್ಯಾನೆಲ್ಸ್. ನೋಡ್ರಿ, ಆರ್ಗ್ಯಾನೆಲ್ಸ್ ಮೇಲೆ, ಕಣದಂಗಗಳ ಮೇಲೆ ಮೆಂಬ್ರೇನ್ ಅಂದ್ರೆ ಪದರು ಇರ್ತೈತಿ ಅಂತ ಹೇಳ್ತಾ ಇದಾರ. ಸೊ ಪದರ ಇರಂಗಿಲ್ಲ ಕಣದಂಗಗಳ ಮೇಲೆ ಅಂತ ಹೇಳಿ ನಾನು 1ನೇ ಆಪ್ಷನ್ ಇದು ತಪ್ಪು ಅಂದ್ರೆ ಇದ ಸರಿ ಆನ್ಸರ್. ಇದು ಎಕ್ಸ್ಟ್ರೀಮ್ಲಿ ಸ್ಮಾಲ್ ಸೈಜ್, ಬಹಳ ಚಿಕ್ಕದಾಗಿರುವಂತದ್ದು ಇರ್ತೈತಿ. ಸರಿ ಇದೆ. ಸಿಂಗಲ್ ಕ್ರೋಮೋಸೋಮ್ ಇರ್ತಾವ ಇದರಲ್ಲಿ. ಎಷ್ಟಿರ್ತಾವ ಇದರಲ್ಲಿ? ಕ್ರೋಮೋಸೋಮ್ಸ್ಗಳು ಸಿಂಗಲ್ ಕ್ರೋಮೋಸೋಮ್ಸ್ ಗಳ ಸಂಖ್ಯೆ 1 ಇರ್ತೈತಿ. ಆಮೇಲೆ ಯೂಕ್ಯಾರಿಯೋಟಿಕ್ ನಮ್ಮ ಮಾನವರಲ್ಲಿ ಎಷ್ಟಿದಾವ ಹೇಳ್ರಿ? 23 ಜೊತೆ ಆಗಿರುವಂತಹ ಕ್ರೋಮೋಸೋಮ್ಸ್ ಗಳು, ವರ್ಣತಂತುಗಳು ನಾವು ಇದರಲ್ಲಿ ನೋಡ್ತೇವೆ. ಅಂದ್ರೆ 46 ಟೋಟಲ್ ಕ್ರೋಮೋಸೋಮ್ಸ್ ಮಾನವರಲ್ಲಿ ಇರ್ತಾವ. ಆಮೇಲೆ ಇಟ್ಸ್ ನ್ಯೂಕ್ಲಿಯರ್ ರೀಜನ್ ಈಸ್ ಕಾಲ್ಡ್ ನ್ಯೂಕ್ಲಾಯ್ಡ್ ಅಂತ ಕರಿತೀವಿ. ಅಂತಂದ್ರೆ ಅದ್ರ ಮೇಲೆ ನ್ಯೂಕ್ಲಿಯಸ್ ಏನಿರ್ತೈತಿ ಇದರಲ್ಲಿ ಪ್ರೋಕ್ಯಾರಿಯೋಟಿಕ್ ದಲ್ಲಿ, ಅದರ ಮೇಲೆ ಇರುವಂತಹ ಪದರ ಇಲ್ಲದೆ ಇರೋದರಿಂದ ಅದನ್ನ ನ್ಯೂಕ್ಲಾಯ್ಡ್ ಅಂತ ಕರಿತೀವಿ. ಇವು 3 ಕರೆಕ್ಟ್ ಆಗಿರುವಂತಹ ಹೇಳಿಕೆಗಳಿದಾವು. ಬಟ್ ಇದು ಹೇಳಿಕೆ ತಪ್ಪಾಗಿದೆ. ಆಪ್ಷನ್ ನಂಬರ್ ಎ ಇದಕ್ಕ
ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಓಕೆ, 13ನೇ ಪ್ರಶ್ನೆ ಆಯ್ತು. ಈಗ 14ನೇ ಪ್ರಶ್ನೆಗೆ ಬರೋಣ. ಸ್ವಯಂ ಪ್ರೇರಿತ ಸ್ನಾಯುಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಓಕೆ, ಸ್ವಯಂ ಪ್ರೇರಿತ ಅಂತಂದ್ರೆ ಯಾವುದು? ವಾಲಂಟರಿ ಮಸಲ್ಸ್, ವಾಲಂಟರಿ ಆಗಿರುವಂತ ಮಸಲ್ಸ್. ವಾಲಂಟರಿ ಮಸಲ್ಸ್ ಗಳು ಎಲ್ಲಿರ್ತಾವ್ರಿ? ವಾಲಂಟರಿ ಮಸಲ್ಸ್ ಗಳಿಗೆ ನಾವು ಸ್ಕೆಲೆಟನ್ ಮಸಲ್ಸ್ ಅಂತ ಹೇಳಿ ಕೂಡ ಕರಿತೇವೆ. ಓಕೆ, ಯಾವ ಮಸಲ್ಸ್ ಇವು? ಸ್ಕೆಲೆಟನ್ ಮಸಲ್ಸ್. ಸ್ಕೆಲೆಟನ್ ಮಸಲ್ಸ್ ಗಳು ಹೆಂಗಿರ್ತಾವ್ರಿ? ಇವುಗಳಲ್ಲಿ ಬಹಳಷ್ಟು ಏನಿರ್ತಾವು? ನ್ಯೂಕ್ಲಿಯಸ್ ಇರ್ತಾವು. ಇವು ಸಿಲಿಂಡರ್ ಆಕಾರವಾಗಿರುವಂತದ್ದು ಇರ್ತಾವು, ಉದ್ದವಾಗಿರ್ತಾವು. ಇವುಗಳಿಗೆ ಬ್ರಾಂಚಸ್ ಗಳು ಇರ್ತಾವು. ಓಕೆ, ಇವೆಲ್ಲ ಈಗಾಗಲೇ ಒಂದ್ಸಲ ಹೇಳಿನಿ. ಆಮೇಲೆ ಇವು ಏನಾಗಿರ್ತಾವ್ರಿ? ನಮ್ದೇನು ಬೋನ್ಸ್ ಗಳು ಇರ್ತೈತಿ, ಈ ಬೋನ್ಸ್ ಗಳಿಗೆ ಅಟ್ಯಾಚ್ಮೆಂಟ್ ಆಗಿರುವಂತಹ ಮಸಲ್ಸ್ ಗಳು ಇರ್ತಾವ. ಬೋನ್ಸ್ ಗಳಿಗೆ ಅಟ್ಯಾಚ್ಮೆಂಟ್ ಆಗಿರುವಂತಹ ಮಸಲ್ಸ್ ಗಳಿಗೆ ಏನಂತೀವಿ ನಾವು? ವಾಲಂಟರಿ ಮಸಲ್ಸ್ ಅಂತೇವಿ. ಇವು ನಮ್ಮ ಇಚ್ಛೆಗೆ ತಕ್ಕಂಗೆ ಮೂವ್ ಆಗ್ತಾವೆ, ಚಲಿಸ್ತವೆ. ಈ ಉದಾಹರಣೆಗೆ ಇಲ್ಲಿ ಕೈ ಇದೆ, ಕೈದಲ್ಲಿರುವಂತಹ ಮಸಲ್ಸ್ ಗಳಿಗೆ ವಾಲಂಟರಿ ಮಸಲ್ಸ್ ಅಂತ ಕರಿತೇವಿ. ಬೋನ್ಸ್ ಗಳಿಗೆ ಅಟ್ಯಾಚ್ ಇರ್ತಾವ. ಇವುಗಳನ್ನ ನಾವು ಏನ್ ಮಾಡಬಹುದು? ಈ ರೀತಿ ಮೂವ್ ಮಾಡಬಹುದು. ಓಕೆ, ವಾಲಂಟರಿ ಮಸಲ್ಸ್ ಗಳಲ್ಲಿ 2 ಪ್ರಕಾರದ್ದು. ಸೊ ಇದರಲ್ಲಿ ಯಾವ್ದು ಏನಿದೆ ರೀ? ಯಾವುದು ತಪ್ಪಾಗಿರುವಂತದ್ದು ಇದೆ ಅಂತ ಹೇಳ್ತಾ ಇದ್ದಾರೆ. ದೀಸ್ ಮಸಲ್ಸ್ ಆರ್ ಆಲ್ಸೋ ಕಾಲ್ಡ್ ಸ್ಕೆಲೆಟನ್ ಮಸಲ್ಸ್. ಹೌದು, ಇದಕ್ಕೆ ಸ್ಕೆಲೆಟನ್ ಮಸಲ್ಸ್ ಅಂತಾರು, ಸರಿ ಇದೆ. ಆಮೇಲೆ ದೀಸ್ ಆರ್ ಮೋಸ್ಟ್ಲಿ ಅಟ್ಯಾಚ್ಡ್ ಟು ಬೋನ್ಸ್, ಬೋನ್ಸ್ ಗಳಿಗೆ ಅಟ್ಯಾಚ್ ಆಗಿರ್ತಾವು, ಸರಿ ಇದೆ. ಲೈಟ್ ಅಂಡ್ ಡಾರ್ಕ್ ಸ್ಟ್ರೈಪ್ಸ್ ಗಳು ಕಾಣ್ತಾವೆ ಅಂತಂದ್ರೆ ಇದೇನ್ ಮಸಲ್ಸ್ ಗಳು ಇರ್ತಾವು, ಈ ಮಸಲ್ಸ್ ಗಳಲ್ಲಿ ಏನಿರ್ತೈತಿ? ಒಂದು ಪಟ್ಟಿ ಡಾರ್ಕ್ ಇರ್ತೈತಿ, ಒಂದು ಪಟ್ಟಿ ಲೈಟ್ ಇರ್ತೈತಿ, ಒಂದು ಪಟ್ಟಿ ಹೆಂಗಿರ್ತೈತಿ? ಡಾರ್ಕ್ ಇರ್ತೈತಿ. ಒಂದು ಪಟ್ಟಿ ಲೈಟ್ ಇರ್ತೈತಿ, ಒಂದು ಪಟ್ಟಿ ಹೆಂಗಿರ್ತೈತಿ? ಡಾರ್ಕ್ ಇರ್ತೈತಿ. ಈ ರೀತಿ ಇರುವಂತಹ ಮಸಲ್ಸ್ ಗಳು ಇರ್ತಾವು, ಸರಿ ಇದೆ ಇದು ಕೂಡ. ದೀಸ್ ಸೆಲ್ಸ್ ಆರ್ ಲಾಂಗ್. ಹೌದು, ಲಾಂಗ್ ಇರ್ತಾವು. ಸಿಲಿಂಡರ್ ಆಕಾರ ಇರ್ತಾವು, ಹೌದು. ಆಮೇಲೆ ಇವು ಅನ್ಬ್ರಾಂಚ್ಡ್ ಇರಂಗಿಲ್ಲ, ಅನ್ಬ್ರಾಂಚ್ಡ್ ಇರಂಗಿಲ್ಲ, ಬ್ರಾಂಚಸ್ ಇರ್ತಾವ. ಆಮೇಲೆ ಯೂನಿನ್ಯೂಕ್ಲಿಯೈಡ್ ಒಂದು ನ್ಯೂಕ್ಲಿಯಸ್ ಇರ್ತೈತೆ ಅಂತ ಹೇಳ್ತಾ ಇದಾರೆ. ಬಟ್ ಇದರಲ್ಲಿ ಬಹಳಷ್ಟು ಏನಿರ್ತಾವು? ನ್ಯೂಕ್ಲಿಯಸ್ ಗಳು ಇದರಲ್ಲಿ ಕಾಣ್ತೇವೆ. ಓಕೆನಾ? ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ ಡಿ. ನೆಕ್ಸ್ಟ್ 15ನೇ ಪ್ರಶ್ನೆಯನ್ನ ನೋಡೋಣ. 15ನೇ ಪ್ರಶ್ನೆಯಲ್ಲಿ ಏನಿದೆ ನೋಡ್ರಿ. ಅಡುಗೆ ಮನೆಯಲ್ಲಿ ಬಳಸುವುದರ ಜೊತೆಗೆ ಸಾಮಾನ್ಯವಾಗಿ ಉಪ್ಪನ್ನು ತಯಾರಿಸಲು ಕಚ್ಚಾ ವಸ್ತುವಾಗಿ ಈ ಕೆಳಗಿನವುಗಳಲ್ಲಿ ಎಲ್ಲೆಲ್ಲಿ ಬಳಸ್ತಾರಂತ ಕೇಳ್ಯಾರ. ಅಡುಗೆ ಮನೆಯಲ್ಲಿ ಬಳಸುವಂತ ಉಪ್ಪಿಗೆ ಏನಂತ ಕರಿತೀವಿ? ಅದು ಮೊದಲು ನಿಮಗೆ ಗೊತ್ತಿರ್ಬೇಕು. ಆಮೇಲೆ ನೆಕ್ಸ್ಟ್ ಇಲ್ಲಿ ಎಲ್ಲೆಲ್ಲಿ ಬಳಸ್ತಾರ ಅನ್ನೋದು ಗೊತ್ತಿರ್ಬೇಕು. ಇದು ಈಸಿ ಇದೆ ಕ್ವಶನ್. ಈಗಾಗಲೇ ಇದನ್ನು ರಿಪೀಟ್ ಆಗಿರುವಂತಹ ಕ್ವಶನ್ ನಾನು ಕ್ಲಾಸ್ ಮಾಡುವಾಗ. ಸೊ ಇದನ್ನ ಕರೆಕ್ಟ್ ಆಗಿರುವಂತಹ ಆನ್ಸರ್ ಇದಕ್ಕೆ ಮಾಡ್ರಿ ನೋಡೋಣ. ಓಕೆ, ಅಡಿಗೆ ಉಪ್ಪಿಗೆ ಏನಂತ ಕರಿತೇವ್ರಿ? ಈಗಾಗಲೇ ನಿಮ್ಗೆಲ್ಲ ಮೈಂಡ್ ಒಳಗೆ ಬಂದಿರ್ಬೇಕು. ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ, ಹೌದಾ? ಈ ಸೋಡಿಯಂ ಕ್ಲೋರೈಡ್ ಅನ್ನ ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋದನ್ನ ನಿಮಗೂ ಗೊತ್ತಿರ್ಬೇಕು. ಒಂದೇದ್ ಇರ್ತಕ್ಕಂಥದ್ದು ಎಲ್ಲೆಲ್ಲಿ ಬಳಸ್ತೀವಿ ಅಂತಂದ್ರ ಇದನ್ನ ನಾವು ಏನ್ ಮಾಡ್ತೇವಿ? ವಾಷಿಂಗ್ ಸೋಡಾದೊಳಗೆ ಬಳಸ್ತೀವಿ. ಆಮೇಲೆ ಬ್ಲೀಚಿಂಗ್ ಪೌಡರ್ದೊಳಗೂ ಕೂಡ ಬಳಸ್ತೀವಿ. ಆಮೇಲೆ ಬೇಕಿಂಗ್ ಸೋಡಾ ಒಳಗೂ ಬಳಸ್ತೇವೆ. ಬಟ್ ಸ್ಲೇಕ್ಡ್ ಲೈಮ್ ಒಳಗೆ ಬಳಸಂಗಿಲ್ಲ, ಅಂದ್ರೆ ಸುಣ್ಣದ ಪುಡಿ ಒಳಗೆ ಬಳಸಂಗಿಲ್ಲ, ಇದ್ರೊಳಗೆ ಬಳಸಂಗಿಲ್ಲ. ಅಂದ್ರೆ 1 2 3 ಆಗಿರ್ಬೇಕು. 1 2 3 ಆಪ್ಷನ್ ನಂಬರ್ ಬಿ ಇದಕ್ಕ ಏನಾಗ್ತೈತಿ? ಸರಿ ಆನ್ಸರ್ ಇಲ್ಲಿ ಆಗ್ತೈತಿ. ನೋಡ್ರಿ, ಈಸಿ ಇರುವಂತ ಪ್ರಶ್ನೆ ಇದಾವು. ಒಂದು ಹೂವಿನಿಂದ ಪರಾಗವು ಮತ್ತೊಂದು ಹೂವಿನ ಕಳಂಕಕ್ಕೆ ವರ್ಗಾವಣೆ ಆದಾಗ ನಡೆಯುವ ಪ್ರಕ್ರಿಯೆಯನ್ನು ಏನಂತ ಕರಿತೀವಿ? ಸೊ ಈಗ ಇಲ್ಲಿ ಒಂದು ಹೂ ಇದೆ, ಹೌದಾ? ಹೌದಾ? ಇದು ಹೂವಿನ ಗಂಡು ಭಾಗ, ಇದು ಹೆಣ್ಣು ಭಾಗ ಅಂತ ಕರಿತೀವಿ. ಇಲ್ಲಿಂದ ಗಂಡು ಭಾಗ ಇರ್ತಕ್ಕಂಥದ್ದು ಇಲ್ಲಿ ಈ ಒಂದು ಭಾಗಕ್ಕೆ ಪರಾಗ ರೇಣುಗಳು ಬಂದಾಗ ಇಲ್ಲಿ ಅದು ಫರ್ಟಿಲೈಸೇಷನ್ ಆಗ್ತೈತಿ. ಇದಕ್ಕೆ ಏನಂತ ಕರಿತೀವಿ? ಇದು ಒಂದು ಏನು ಈ ರೀತಿ ಫರ್ಟಿಲೈಸೇಷನ್ ಆಗ್ತೈತಿ. ಈ ರೀತಿ ಫರ್ಟಿಲೈಸೇಷನ್ ಆ ಹೂವಿನಿಂದ ಆ ಹೂವಿಗಿನ ಬರೋದು ಫರ್ಟಿಲೈಸೇಷನ್. ಇನ್ನೊಂದು ಏನಾಗ್ತೈತಿ ಅಂತಂದ್ರೆ ಇಲ್ಲಿರುವಂತಹ ಗಂಡು ಭಾಗ ಇರ್ತಕ್ಕಂಥದ್ದು ಬೇರೆ ಹೂವಿಗಿರುವಂತಹ ಹೆಣ್ಣು ಭಾಗಕ್ಕೆ ಹೋಗ್ತೈತಲ್ಲ, ಅದಕ್ಕೆ ಏನಂತ ಕರೀತಾರು ಅಂತ ಕೇಳ್ಯಾರ. ಸೊ ಇಲ್ಲಿ ಒಂದೇ ಹೂವಿನ ಗಂಡು ಭಾಗ ಹೆಣ್ಣು ಭಾಗಕ್ಕೆ ಬಂತು ಅಂತಂದ್ರೆ ಅದನ್ನ ಸ್ವಯಂ ಪರಾಗ ಸ್ಪರ್ಶ ಅಂತ ಕರಿತೀವಿ. ಇದ ಒಂದು ಗಂಡು ಭಾಗ ಹೆಣ್ಣು ಭಾಗ ಬೇರೆ ಒಂದು ಹೂವಿಗೆ ಹೋತು ಅಂತಂದ್ರೆ ಅದನ್ನ ಏನಂತ ಕರಿತೀವಿ? ಅಡ್ಡ ಪರಾಗ ಸ್ಪರ್ಶ ಅಂತಂದ್ರೆ ಕ್ರಾಸ್ ಪಾಲಿನೇಷನ್ ಅಂತ ಕರಿತಾ ಇದೀವಿ ನಾವು. ಆಪ್ಷನ್ ನಂಬರ್ ಏನಾಗತ್ರಿ ಇದಕ್ಕ? ಆಪ್ಷನ್ ನಂಬರ್ ಬಿ ಇರುವಂತಹದ್ದು ಇದಕ್ಕ ಸರಿಯಾಗಿರುವಂತಹ ಆನ್ಸರ್ ಇಲ್ಲಿ ಆಗುತ್ತೆ. ಓಕೆನಾ? ಬಿ ಇರುವಂತಹದ್ದು ಇದಕ್ಕ ಸರಿಯಾಗಿರುವಂತಹ ಆಪ್ಷನ್. ಓಕೆ, ಸೊ ಇಲ್ಲಿ ನೀವು ಚಿತ್ರ ನೋಡಬಹುದು ಇಲ್ಲಿ. ಸೊ ಇಲ್ಲಿರುವಂತದ್ದು ಏನು ಅಂತಂದ್ರೆ ಸೆಲ್ಫ್ ಪಾಲಿನೇಷನ್ ಏನಾಗ್ತೈತಿ ಅಂತಂದ್ರೆ ಇಲ್ಲಿರುವಂತಹ ಒಂದು
ಪಾಲರ್ಸ್ ಗಳು ಏನಾಗ್ತಾವು ಅಂತಂದ್ರೆ ಇಲ್ಲಿ ಸ್ಟಿಗ್ಮಾ ಕಡೆಗೆ ಬಂದಾಗ ಇದು ಸೆಲ್ಫ್ ಆಗ್ತೈತಿ, ಆಮೇಲೆ ಇದ್ರದ ಬೇರೆ ಕಡೆ ಹೋತು ಅಂತಂದ್ರೆ ಕ್ರಾಸ್ ಪಾಲಿನೇಷನ್ ಇರ್ತಕ್ಕಂಥದ್ದು ಆಗ್ತದೆ. ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿ ಆನ್ಸರ್. ಚಿತ್ರದಲ್ಲಿ ನೀಡಿರುವ ಸರ್ಕ್ಯೂಟ್ ನಲ್ಲಿ 4 ಪ್ರತಿರೋಧಕಗಳನ್ನು ಸಂಪರ್ಕಿಸಲಾಗಿದೆ. 4 ಓಮ್ ಏನ್ ಹೇಳ್ರಿ, 4 ಓಮ್ ಮತ್ತು 6 ಓಮ್ ಪ್ರತಿರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವು ಕ್ರಮವಾಗಿ ಏನಾಗ್ತೈತಿ ಅಂತೇಳಿ ನೋಡ್ರಿ. ಈಗ ಇಲ್ಲಿ ಒಂದು ನಿಮ್ಗ ಗೊತ್ತಿರ್ಬೇಕು ಏನು ಅಂತಂದ್ರ, ಇಲ್ಲಿ ಏನ್ ಬ್ಯಾಟ್ರಿ ಐತಿ 20 ವ್ಯಾಟದ, ಈ 20 ಬ್ಯಾಟ್ ದಿಂದ ಬರುವಂತಹ ಏನ್ ಕರೆಂಟ್ ಪಾಸ್ ಆಗತೈತಿ, ಈ ಉದಾಹರಣೆಗೆ 4 ಆಂಪಿಯರ್ ಇರುವಂತಹ ಒಂದು ಕರೆಂಟ್ ಪಾಸ್ ಆಗತ್ತಿತ್ತು ಅಂತಂದ್ರ ಇಲ್ಲಿ ಬಂದಾಗ ಇದು ಏನಾಗ್ತೈತಿ, ಇಲ್ಲಿ 2 ಆಂಪಿಯರ್ ಆಗ್ತೈತಿ, ಇಲ್ಲಿ 2 ಆಂಪಿಯರ್ ಹೋಗ್ತೈತಿ, ಮುಂದೆ ಇದು ಬಂದ್ ಇಲ್ಲಿ ಮತ್ತೊಂದು 4 ಆಂಪಿಯರ್ ಆಗ್ತೈತಿ, ಆಮೇಲೆ ಮತ್ತೆ ಇದು ಮುಂದೆ ಬಂದ್ ಏನಾಗ್ತೈತಿ, ಇಲ್ಲಿ 2 ಆಂಪಿಯರ್, ಇಲ್ಲಿ 2 ಆಂಪಿಯರ್. ಅಂದ್ರೆ ಎಷ್ಟು ಇಲ್ಲಿಂದ ಕರೆಂಟ್ ಪಾಸ್ ಆಗ್ತೈತಿ, ಕರೆಕ್ಟ್ ಆಗಿರುವಂತದ್ದು ಡಿವೈಡೇಷನ್ ಇರ್ತಕ್ಕಂಥದ್ದು ಆಗ್ತೈತಿ. ಕರೆಕ್ಟ್ ಆಗಿ ಡಿವೈಡೇಷನ್ ಆಗಿರುವಂತಹ ಒಂದು ಆಂಪಿಯರ್ ಎಲ್ಲಿದಾವು, ಇಲ್ಲಿ ಕರೆಕ್ಟ್ ಆಗಿಲ್ಲ, ಇಲ್ಲಿ 2 ಇದೆ, ಇಲ್ಲಿ 4 ಇದೆ, ಇದಂತೂ ಆನ್ಸರ್ ಆಗಂಗಿಲ್ಲ. ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇದು ಕೂಡ ಆನ್ಸರ್ ಆಗಂಗಿಲ್ಲ. ಇಲ್ಲಿ 1 ಐತಿ, ಇಲ್ಲಿ 1 ಐತಿ, ಆಗಬಹುದು. ಇಲ್ಲಿ 2 ಐತಿ, ಇಲ್ಲಿ 2 ಐತಿ, ಆಗಬಹುದು. ಸಿ ಇಲ್ಲ ಅಂದ್ರೆ ಡಿ ಇದಕ್ಕೆ ಆನ್ಸರ್ ಇಲ್ಲಿ ಆಗಬಹುದು. ಹಾಗಾದ್ರೆ ಇಲ್ಲಿ ಎಷ್ಟು ಕರೆಂಟ್ ಬಿಡುಗಡೆ ಆಗತೈತಿ ಅದನ್ನ ಹೆಂಗ್ ಕಂಡು ಹಿಡಿತೀವಿ ನಾವು, ವಿ ಇಸ್ ಈಕ್ವಲ್ ಟು ಐ ಆರ್ ಇರ್ತಕ್ಕಂಥದ್ದು ಇಲ್ಲಿ ನಾವು ತಗೋತೇವಿ. ಸೊ ಇಲ್ಲಿ ವಾಟ್ ಎಷ್ಟ್ ಐತಿ, 20 ವಾಟ್ ಒಂದು ಬ್ಯಾಟ್ರಿ ಐತಿ, ಕರೆಂಟ್ ಎಷ್ಟು ಪಾಸ್ ಆಗತೈತಿ ಕಂಡು ಹಿಡಿಯಾಕತ್ತೇವಿ. ರೆಸಿಸ್ಟೆನ್ಸ್ ಎಷ್ಟು ತಗೋಬೇಕು, ಇಲ್ಲಿ 2 ಪ್ಯಾರಲಲ್ ಇರ್ತಕ್ಕಂಥದ್ದು ಇದ್ದು ಅಂತಂದ್ರೆ ಅವುಗಳನ್ನ ಹೆಂಗ್ ಮಾಡ್ತೀವಿ ನಾವು, 4 ಗುಂಡ್ಲೆ 4 ಡಿವೈಡೆಡ್ ಬೈ 8 ಅಂತಂದ್ರೆ ಎಷ್ಟಾಗುತ್ತೆ, ಇದು 2 ಬಂತು. ಹೌದಾ? ಇದಾದ್ಮೇಲೆ ನೆಕ್ಸ್ಟ್ ಇದ್ರದ್ದು ಎಷ್ಟು ಬರ್ತೈತಿ, 6 ಗುಂಡ್ಲೆ 6 ಡಿವೈಡೆಡ್ ಬೈ 6 12 ಆಗ್ತೈತಲ್ಲ, ರೈಟ್? 12 ಆಗ್ತೈತೆ ಅಂದ್ರೆ ಇದನ್ನ ಕಡ್ತಾ ಹೊಡೆದಾಗ 3 ಬರ್ತದೆ. ಅಂದ್ರೆ ಟೋಟಲ್ ಆಗಿ ಇದರದ ಒಂದು ಈಕ್ವಲೆಂಟ್ ತಗೊಂಡ್ವಿ ಅಂತಂದ್ರೆ 2 ಮತ್ತು 3 ಆಂಪಿಯರ್ ಇಲ್ಲಿ ಬರ್ತಾ ಇದೆ. 2 ಮತ್ತು 3 ರೆಸಿಸ್ಟೆನ್ಸ್ ಬರ್ತಾ ಇದೆ, ಅಂದ್ರೆ 5 ಇಲ್ಲಿ 6ದ ಬೆಲೆ 6 ಇರ್ತಕ್ಕಂಥದ್ದು ಎಷ್ಟಾಯ್ತು, ಇಲ್ಲಿ 5 ಇಲ್ಲಿ ನಾವು ತಗೋಬೇಕು. ಸೊ ಐ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, ಇಲ್ಲಿ 20 ಡಿವೈಡೆಡ್ ಬೈ 5 ಆಗ್ತೈತೆ. 5 ಒಂದ್ಲೆ 5, 5 4 ಅಂದ್ರೆ 4 ಆಂಪಿಯರ್ ಇರ್ತಕ್ಕಂಥದ್ದು ಇಲ್ಲಿ ಏನಾಗತೈತಿ, ಕರೆಂಟ್ ಇರ್ತಕ್ಕಂಥದ್ದು ಹೊರಗಡೆ ಬರತೈತಿ. ಸೊ ಇಲ್ಲಿ 2 ಹೊತ್ತು, ಇಲ್ಲಿ 2, ಇಲ್ಲಿ 2, ಇಲ್ಲಿ 2 ಅಂತಂದ್ರೆ ಎಷ್ಟು ಬಂತ್ರಿ, ಇಲ್ಲಿ 2 ಆಂಪಿಯರ್ ಇಲ್ಲಿ ಬರ್ತಾ ಇದೆ. ಆಪ್ಷನ್ ನಂಬರ್ ಡಿ ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ನೆಕ್ಸ್ಟ್ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಬ್ಲೀಚಿಂಗ್ ಪೌಡರ್ ನ ಬಳಕೆ ಅಲ್ಲ. ಬ್ಲೀಚಿಂಗ್ ಪೌಡರ್ ಇರ್ತಕ್ಕಂಥದ್ದು ಎಲ್ಲಿ ಬಳಕೆ ಮಾಡಂಗಿಲ್ಲ ಅಂತ ಹೇಳಿ ನಾವು ಇಲ್ಲಿ, ಇದು ಕೂಡ ಬಹಳ ಈಸಿ ಇರುವಂತದ್ದು. ಬ್ಲೀಚಿಂಗ್ ಪೌಡರ್ ಅನ್ನ ಎಲ್ಲಿ ಮಾಡ್ತೇವೆ ನಾವು, ಕಾಟನ್ ಟೆಕ್ಸ್ಟೈಲ್ ದಲ್ಲಿ ಯೂಸ್ ಮಾಡ್ತೇವಾ, ಹೌದು. ಬಳಕೆ ಮಾಡಂಗಿಲ್ಲ ಅಂತ ಹೇಳಿ ಕೇಳಾರ ಅವ್ರು. ಆಮೇಲೆ ನೆಕ್ಸ್ಟ್ ಆಕ್ಸಿಡೈಸಿಂಗ್ ಏಜೆಂಟ್ ಇಂಡಸ್ಟ್ರೀಸ್, ಇಲ್ಲೂ ಕೂಡ ಯೂಸ್ ಮಾಡ್ತೇವಿ. ಆಮೇಲೆ ವಾಟರ್ ಅನ್ನ ಪ್ಯೂರ್ ಮಾಡಕ್ಕೂ ಕೂಡ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ವಾಟರ್ ದ ಹಾರ್ಡ್ನೆಸ್ ತೆಗಿಯಾಕ ಇದನ್ನ ಯೂಸ್ ಮಾಡಂಗಿಲ್ಲ. ಇದನ್ನ ಏನ್ ಮಾಡ್ತೇವಿ ಅಂತಂದ್ರೆ ನಾವು ವಾಷಿಂಗ್ ಸೋಡಾ ಯೂಸ್ ಮಾಡ್ತೇವಿ. ಇಲ್ಲಿ ಏನ್ ಯೂಸ್ ಮಾಡ್ತೇವಿ, ವಾಷಿಂಗ್ ಸೋಡಾವನ್ನ ಏನ್ ಮಾಡ್ತೇವಿ ನಾವು ಇದಕ್ಕೆ ಯೂಸ್ ಮಾಡ್ತಾ ಇದ್ದೇವಿ. ಅಂದ್ರೆ ನೀರಿನ ಶಾಶ್ವತ ಗಡಸುತನವನ್ನ ತೆಗಿಬೇಕು ಅಂತಂದ್ರೆ ವಾಷಿಂಗ್ ಸೋಡಾ ಯೂಸ್ ಮಾಡ್ತೇವಿ, ಇದನ್ನ ಯೂಸ್ ಮಾಡಂಗಿಲ್ಲ. ಇದು ತಪ್ಪು ಆಗ್ತೈತಿ. ಬಟ್ ಆನ್ಸರ್ ನಮಗ ಆಪ್ಷನ್ ನಂಬರ್ ಡಿ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಸಾಮಾನ್ಯವಾಗಿ ಆರೋಗ್ಯವಂತ ವಯಸ್ಕರಲ್ಲಿ ಮೂತ್ರಪಿಂಡಗಳಲ್ಲಿ ಆರಂಭಿಕ ಶೋಧನೆ ಸರಿಸುಮಾರು ಡ್ಯಾಶ್ ಇದು ಪ್ರತಿದಿನ ಸಂಭವಿಸ್ತಾ ಇದೆ. ಸೊ ಇಲ್ಲಿ ಎಷ್ಟು ಪ್ಯೂರಿಫಿಕೇಶನ್ ಆಗ್ತೈತಿ ಅಂತ ಹೇಳಿ ಕೇಳಾರ. ಇಲ್ಲಿ ಮೂತ್ರಪಿಂಡಗಳಲ್ಲಿ ಇದಕ್ಕೆ ಆನ್ಸರ್ ಆಪ್ಷನ್ ನಂಬರ್ ಡಿ ಇದೆ. 180 ಲೀಟರ್ ಇರ್ತಕ್ಕಂಥದ್ದು ಇಲ್ಲಿ ಪ್ರತಿದಿನ ಫಿಲ್ಟರ್ ಇರ್ತಕ್ಕಂಥದ್ದು ಕಿಡ್ನಿ ಒಳಗೆ ಆಗ್ತೈತಿ. ಆಪ್ಷನ್ ನಂಬರ್ ಡಿ ಇದಕ್ಕೆ ಸರಿ ಆನ್ಸರ್ 180 ಲೀಟರ್. 20ನೇ ಕ್ವಶನ್ ನಿಮ್ಗೆ ಹೋಮ್ವರ್ಕ್ ಇದೆ. ಒಂದ್ ಸ್ವಲ್ಪ ಸರ್ಚ್ ಮಾಡ್ರಿ, ಗೂಗಲ್ ಮಾಡ್ರಿ, ಏನೇನೋ ಸರ್ಚ್ ಮಾಡ್ತೀರಿ, ಏನೇನೋ ನೋಡ್ತೀರಿ. ಈ ಆನ್ಸರ್ ಅನ್ನ ಸರ್ಚ್ ಮಾಡಿ ನನಗೆ ಕಮೆಂಟ್ ಮಾಡಿ ನೋಡೋಣ 20ನೇ ಆನ್ಸರ್ ಏನಿದೆ ಅಂತೇಳಿ. ಓಕೆನಾ, ನೋಡೋಣ. ಇದನ್ನ ಕಮೆಂಟ್ ಮಾಡ್ಬೇಕು ನನಗೆ 20ನೇ ಆನ್ಸರ್ ಏನಂತ ಹೇಳಿ. ಸ್ಕ್ರೀನ್ ಶಾಟ್ ತಕ್ಕೋರಿ. ಸೊ ಇಲ್ಲಿವರೆಗೆ ನಾವು 20 ಕ್ವಶನ್ಸ್ ಗಳನ್ನ ನೋಡಿದ್ವಿ. ಈ ಒಂದು ಕ್ಲಾಸ್ ನಿಮ್ಗೆ ಹೇಗೆ ಅನ್ಸಾಕತ್ತಾವ ಅನ್ನೋದನ್ನ ಕಮೆಂಟ್ ಮಾಡ್ರಿ, ಲೈಕ್ ಶೇರ್ ಮಾಡ್ರಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಷ್ಟ ಇದ್ರೆ ಮಾಡ್ಕೊಳ್ರಿ, ಇಲ್ಲಾಂದ್ರೆ ಬೇಡ್ರಿ. ಓಕೆನಾ, ಒಬ್ರಿಗೆ ಹೆಲ್ಪ್ ಆಗತ್ತೆ ಅಂದ್ರೆ ಸಾಕು ನಮಗ. ಓಕೆನಾ, ಅದಾಯ್ತು. ಮತ್ತೆ ನಾಳೆ ಭೇಟಿ ಆಗ್ತೇನೆ ಇದೇ ಟೈಮ್ಗೆ. ಅಲ್ಲಿವರೆಗೆ ಸ್ಟಡಿ ಮಾಡ್ತಾ ಇರಿ. ಈ ಸಲ ಜಾಬ್ ತಗೊಳ್ರಿ. ನಿಮಗೆ ಹೆಲ್ಪ್ ಮಾಡಕ್ ನಾವಿದ್ದೇವೆ. ಕ್ಲಾಸಸ್ಗಳು ಕೂಡ ಅವೈಲೇಬಲ್ ಇದಾವೆ. ಕ್ಲಾಸಸ್ಗಳನ್ನ ಬೇಗನೆ ಜಾಯ್ನ್ ಆಗಿ. ಧನ್ಯವಾದಗಳು. ಜೈ ಹಿಂದ್.